ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾವು ಸಂಚಿಕೆ ಸಂಖ್ಯೆ 662 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 7 ಮತ್ತು 8ನೇ ಮಾರ್ಚ್ 2024 ಎಲ್ಲ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಆಗಿರುತ್ತೆ ಮತ್ತೆ ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ. ನಮ್ಮ ಭಾರತ ದೇಶದಲ್ಲಿ ಡಾಲ್ಫಿನ್ಗಳನ್ನ ರಕ್ಷಣೆ ಮಾಡಲಿಕ್ಕೆ ಡಾಲ್ಫಿನ್ ಸಂಶೋಧನಾ ಕೇಂದ್ರವನ್ನ ಎಲ್ಲಿ ಉದ್ಘಾಟನೆ ಮಾಡಲಾಗಿದೆ? ಸೊ ವಿಚ್ ಸಿಟಿ ಈಸ್ ಹೋಮ್ ಟು ಇಂಡಿಯಾಸ್ ಫಸ್ಟ್ ಡಾಲ್ಫಿನ್ ರಿಸರ್ಚ್ ಸೆಂಟರ್ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಡಾಲ್ಫಿನ್ ಅಂತಕ್ಕಂಥದ್ದು ಅಂದ್ರೆ ವಿಶೇಷವಾಗಿ ಗಂಗಾ ನದಿ ಡಾಲ್ಫಿನ್ ಅಂತ ನಾವೇನ್ ಹೇಳ್ತೇವೆ. ಸೊ ಈ ಒಂದು ಪ್ರಾಣಿಯನ್ನ ನಮ್ಮ ಭಾರತ ದೇಶದ ನ್ಯಾಷನಲ್ ಆಕ್ವಾಟಿಕ್ ಆನಿಮಲ್ ಅಥವಾ ರಾಷ್ಟ್ರೀಯ ಜಲಪ್ರಾಣಿ ಅಂತ ಅದನ್ನ ಡಿಕ್ಲೇರ್ ಮಾಡಲಾಗಿರುತ್ತೆ. ಸೊ ಈ ಒಂದು ಪ್ರಾಣಿ IUCN ಪ್ರಕಾರ ಎಂಡೇಂಜರ್ಡ್ ಅಥವಾ ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ಪ್ರಾಣಿ ಆಗಿರೋದ್ರಿಂದ ಸೊ ಇದನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ, ಅದರ ಮೇಲೆ ಸಂಶೋಧನೆ ಮಾಡಲಿಕ್ಕೆ ಒಂದು ಕೇಂದ್ರವನ್ನ ಸ್ಥಾಪನೆ ಮಾಡಿದ್ದಾರೆ. ಸೊ ಆ ಒಂದು ಕೇಂದ್ರವನ್ನ ಎಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪಾಟ್ನಾದಲ್ಲಿ ಈ ಒಂದು ಕೇಂದ್ರವನ್ನ ಉದ್ಘಾಟನೆ ಮಾಡಿರ್ತಾರೆ. ಸೊ ಈ ಕೇಂದ್ರವನ್ನ ಏನಕ್ಕೆ ಉದ್ಘಾಟನೆ ಮಾಡಿರ್ತಾರೆ ಅಂದ್ರೆ ಸೊ ಡಾಲ್ಫಿನ್ ಗಳನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಇದರ ಒಂದು ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಅಪ್ಡೇಟ್ ಏನು ಅಂದ್ರೆ ಇಂಡಿಯಾಸ್ ಫಸ್ಟ್ ಡಾಲ್ಫಿನ್ ರಿಸರ್ಚ್ ಸೆಂಟರ್ ಅಂತ ಕರೀತೇವೆ. ಅಂದ್ರೆ ಭಾರತ ದೇಶದಲ್ಲಿಯೇ ಡಾಲ್ಫಿನ್ ಗಳಿಗೆ ಸಂಬಂಧಪಟ್ಟಂತೆ ಇದು ಮೊಟ್ಟ ಮೊದಲವಾಗಿರ್ತಕ್ಕಂಥ ಒಂದು ಕೇಂದ್ರವಾಗಿರುತ್ತೆ. ಸೊ ಕೇಂದ್ರದ ಬಗ್ಗೆ ನಾನು ಹೆಚ್ಚಿನ ಮಾಹಿತಿಯನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಸೊ ಡಾಲ್ಫಿನ್ ಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಡಿಸ್ಕಸ್ ಮಾಡಿದ ನಂತರ ಸೊ ಮಿಕ್ಕಿದ ಅಪ್ಡೇಟ್ಸ್ಗೆ ನಾನು ಬರ್ತೇನೆ. ಸೊ ಡಾಲ್ಫಿನ್ ನ ಚಿತ್ರವನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಡಾಲ್ಫಿನ್ ನಲ್ಲಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕ್ಯಾರೆಕ್ಟರ್ ಏನು ಅಂದ್ರೆ ಸೊ ಅದು ಆಲ್ಮೋಸ್ಟ್ ಬ್ಲೈಂಡ್ ಆಗಿರುತ್ತೆ, ಅಂದ್ರೆ ಕುರುಡ ಆಗಿರ್ತಕ್ಕಂಥ ಪ್ರಾಣಿ ಆಗಿರುತ್ತೆ. ಕೇವಲ ಡಾರ್ಕ್ ಅಂಡ್ ಲೈಟ್ ಅಂದ್ರೆ ಕತ್ತಲು ಮತ್ತು ಬೆಳಕಿನ ಬದಲಾವಣೆಗಳನ್ನ ಮಾತ್ರ ಗ್ರಹಿಸ್ತಕ್ಕಂಥ ಒಂದು ಸಾಮರ್ಥ್ಯ ಇರುತ್ತೆ. ಸೊ ಇದರ ಜಿಯೋಗ್ರಾಫಿಕಲ್ ಲೊಕೇಶನ್ ಅನ್ನ ನಾವು ನೋಡಿದಾಗ ಇದು ಹೆಚ್ಚಾಗಿ ಗಂಗಾ ಮತ್ತು ಬ್ರಹ್ಮಪುತ್ರ, ಅದ್ರ ಜೊತೆಗೆ ಕರ್ನಾಪುಲಿ, ಸಂಗು ರಿವರ್ ಬೇಸಿನ್ ಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದಲ್ಲಿ, ನೇಪಾಲ್ನಲ್ಲಿ ಮತ್ತು ಬಾಂಗ್ಲಾದೇಶದಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಈ ಒಂದು ಪ್ರಾಣಿಯನ್ನ ನಾವು ಪ್ರೊಟೆಕ್ಟ್ ಮಾಡಲಿಕ್ಕೆ, ಯಾಕಂದ್ರೆ ನಮ್ಮ ರಾಷ್ಟ್ರದ ಒಂದು ಜಲಚರ ಪ್ರಾಣಿ ಅಂದ ಮೇಲೆ ಅದನ್ನ ನಾವು ಹೆಚ್ಚಾಗಿ ಸಂರಕ್ಷಣೆ ಮಾಡಬೇಕಾಗಿರುತ್ತೆ. ಸೊ ಸಂರಕ್ಷಣೆ ಮಾಡಲಿಕ್ಕೆ ಇದುವರೆಗೂ ಯಾವ ಯಾವ ಪ್ರಯತ್ನಗಳನ್ನ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ ಸೊ ಇದನ್ನ ಇಂಡಿಯನ್ ನ್ಯಾಷನಲ್ ಆಕ್ವಾಟಿಕ್ ಆನಿಮಲ್ ಆಗಿ ಡಿಕ್ಲೇರ್ ಮಾಡಿರ್ತಾರೆ. ಅಂದ್ರೆ ಭಾರತ ದೇಶದ ಜಲಪ್ರಾಣಿಯಾಗಿ ಇದನ್ನ ಅಂಗೀಕಾರ ಮಾಡಲಾಗಿರುತ್ತೆ. ಸೊ ಅದ್ರ ಜೊತೆಗೆ 2013ರಲ್ಲಿ 2013 ಇದಕ್ಕೆ ನಾನ್ ಹ್ಯೂಮನ್ ಪರ್ಸನ್ ಹುಡ್ ಗ್ರಾಂಟ್ಸ್ ಅನ್ನ ಕೊಟ್ಟಿರ್ತಾರೆ. ಅಂದ್ರೆ ನಮಗೆ ಯಾವ ರೀತಿ ಹಕ್ಕುಗಳನ್ನ ನೀಡಿರ್ತಾರೆ, ಸೊ ಈ ಒಂದು ಪ್ರಾಣಿಗೆ ಕೆಲವೊಂದು ವಿಶೇಷವಾದ ಹಕ್ಕುಗಳನ್ನ ಕೊಟ್ಟಿರ್ತಾರೆ. ಸೊ ಅದನ್ನ ನಾವು ನಾನ್ ಹ್ಯೂಮನ್ ಪರ್ಸನ್ ವುಡ್ ವಿತ್ ರೈಟ್ಸ್ ಅಂತ ಕರಿತೇವೆ. ಈ ಒಂದು ಹಕ್ಕುಗಳನ್ನ 2013ರಲ್ಲಿ ನೀಡಲಾಗಿರುತ್ತೆ. ಸೊ ಅದಾದ್ಮೇಲೆ ಪ್ರಾಜೆಕ್ಟ್ ಡಾಲ್ಫಿನ್ ಅಂತ ಲಾಂಚ್ ಮಾಡ್ತಾರೆ. ಸೊ ಪ್ರಾಜೆಕ್ಟ್ ಡಾಲ್ಫಿನ್ ಅನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು 2020ರಲ್ಲಿ ಲಾಂಚ್ ಮಾಡಿರ್ತಾರೆ. ಅದಾದ್ಮೇಲೆ 1991ರಲ್ಲಿ ವಿಕ್ರಮಶೀಲಾ ಗ್ಯಾಗ್ನೆಟಿಕ್ ಡಾಲ್ಫಿನ್ ಸ್ಯಾಂಕ್ಚುರಿಯನ್ನ ಸೆಟಪ್ ಮಾಡಲಾಗಿರುತ್ತೆ. ಸೊ ಎಲ್ಲಿ ಸೆಟಪ್ ಮಾಡ್ತಾರೆ ಅಂದ್ರೆ ಇದನ್ನ ಸೊ ಗಂಗಾ ನದಿ ಅಂದ್ರೆ ಬಿಹಾರ್ನ ಗಂಗಾ ನದಿ ಪ್ರದೇಶದಲ್ಲಿ ಸೊ ಈ ಒಂದು ಸ್ಯಾಂಕ್ಚುರಿಯನ್ನ ಸೆಟಪ್ ಮಾಡಲಾಗಿರುತ್ತೆ. ಏನಕ್ಕೆ ಅಂದ್ರೆ ಸೊ ಡಾಲ್ಫಿನ್ ಗಳನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾನೊಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೇನೆ. ಡಾಲ್ಫಿನ್ ಗಳಲ್ಲಿ 2 ವಿಧಗಳಿರುತ್ತೆ. ಒಂದು ಗ್ಯಾಗ್ನೆಟಿಕ್ ಡಾಲ್ಫಿನ್ ಅಂತ ಕರೀತೇವೆ, ಅದ್ರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇನ್ನೊಂದನ್ನ ನಾವು ಇಂಡಸ್ ರಿವರ್ ಡಾಲ್ಫಿನ್ ಅಂತ ಕರೀತೇವೆ. ಸೊ ಈ ಒಂದು ಇಂಡಸ್ ರಿವರ್ ಡಾಲ್ಫಿನ್ ಏನಿರುತ್ತೆ ಇದನ್ನ ಯಾವ ರಾಜ್ಯ ತನ್ನ ಸ್ಟೇಟ್ ಆಕ್ವಾಟಿಕ್ ಆನಿಮಲ್ ಆಗಿ ಅಕ್ಸೆಪ್ಟ್ ಮಾಡಿದೆ ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಗ್ಯಾಗ್ನೆಟಿಕ್ ಡಾಲ್ಫಿನ್ ಅಂತ ನಾವೇನ್ ಹೇಳ್ತೇವೆ ಸೊ ಇದನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಒಂದು ರಿಸರ್ಚ್ ಸೆಂಟರ್ ಅನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಪಾಟ್ನಾದಲ್ಲಿ. ಪಾಟ್ನಾ ಎಲ್ಲಿ ಬರುತ್ತೆ ಅಂದ್ರೆ ಸೊ ಬಿಹಾರದಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದರ ಪ್ರೈಮರಿ ಆಬ್ಜೆಕ್ಟಿವ್ ಏನು ಅಂದ್ರೆ ಈ ಒಂದು ಕೇಂದ್ರದ ಪ್ರಾಥಮಿಕ ಉದ್ದೇಶ ಏನು ಅಂದ್ರೆ ಸೊ ಈ ಒಂದು ಡಾಲ್ಫಿನ್ ಗಳಿಗೆ ಸಂಬಂಧಪಟ್ಟಂತೆ ಬಿಹೇವಿಯರ್, ಅವುಗಳ ನಡವಳಿಕೆ ಆಗಿರ್ಬೋದು, ಹ್ಯಾಬಿಟ್ಯಾಟ್ ಆವಾಸ ಸ್ಥಾನ ಆಗಿರ್ಬೋದು, ಅದಾದ್ಮೇಲೆ ಅದರ ಪಾಪ್ಯುಲೇಷನ್ ಡೈನಮಿಕ್ಸ್ ಅಂತ ಕರೀತೇವೆ. ಅಂದ್ರೆ ಅದರ ಜನಸಂಖ್ಯೆಯ ಒಂದು ಡೈನಮಿಕ್ಸ್ ಅಂತ ನಾವೇನು ಹೇಳ್ತೇವೆ ಸೊ ಅದರ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು ಈ ಒಂದು ಕೇಂದ್ರದ ಉದ್ದೇಶವಾಗಿರುತ್ತೆ. ಸೊ ರಿವರ್ ಗ್ಯಾಂಜಸ್ ಸಿಗ್ನಿಫಿಕೆನ್ಸ್ ಅಥವಾ ಈ ಒಂದು ಪ್ರಾಣಿಗಳ ಮಹತ್ವವನ್ನ ನಾವು ನೋಡೋದಾದ್ರೆ ಸೊ ದೇ ಆರ್ ಸಿಚುಯೇಟೆಡ್ ಅಲಾಂಗ್ ದಿ ರಿವರ್ ಗ್ಯಾಂಜಸ್. ಅಂದ್ರೆ ಇದನ್ನ ಯಾಕೆ ನಾವು ಗ್ಯಾಂಜಸ್ ಡಾಲ್ಫಿನ್ ಅಂತ ಹೆಚ್ಚಾಗಿ ಕರಿತೀವಿ ಅಂದ್ರೆ ಸೊ ಗ್ಯಾಂಜಸ್ ರಿವರ್ನ ಪ್ರದೇಶದಲ್ಲಿ ಇವು ಹೆಚ್ಚಾಗಿ ಇರುವ ಕಾರಣದಿಂದ ಸೊ ಇವುಗಳನ್ನ ನಾವು ಗ್ಯಾಂಜಸ್ ಡಾಲ್ಫಿನ್ ಅಂತ ಕರಿತೇವೆ. ಸೊ ಈ ಒಂದು ರಿವರ್ ಏನಿದೆ ಅಂದ್ರೆ ಗ್ಯಾಂಜಸ್ ಏನಿದೆ ಸೊ ಇಟ್ ಸಪೋರ್ಟ್ಸ್ ಲಾಟ್
ಲಾಟ್ ಆಫ್ ಆಕ್ವಾಟಿಕ್ ಲೈಫ್, ಅಂದ್ರೆ ಅನೇಕ ಜಲಚರ ಪ್ರಾಣಿಗಳಿಗೆ ಅದು ಬೆಂಬಲವನ್ನ ನೀಡುತ್ತೆ. ಸೊ ಅದ್ರ ಜೊತೆಗೆ ಇದು ಗ್ಯಾಗ್ನೆಟಿಕ್ ಡಾಲ್ಫಿನ್ಗೂ ಕೂಡ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಗ್ಯಾಗ್ನೆಟಿಕ್ ಡಾಲ್ಫಿನ್ ಏನಿರುತ್ತೆ, ಸೊ ಇದರ ಬಗ್ಗೆ ಇನ್ನೊಂದು ವಿಶೇಷ ಮಾಹಿತಿಯನ್ನ ನೀವು ತಿಳ್ಕೊಳ್ಳೇಬೇಕಾಗಿರುತ್ತೆ. ಅದೇನು ಅಂದ್ರೆ, ಸೊ ಇದನ್ನ ನಾವು ನೇಟಿವ್ ಟು ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂತ ಕರಿತೇವೆ. ಅಂದ್ರೆ ಭಾರತದ ಉಪಖಂಡಕ್ಕೆ ಇದು ಸ್ಥಳೀಯವಾಗಿರ್ತಕ್ಕಂಥ ಪ್ರಾಣಿಯಾಗಿರುತ್ತೆ. ಸೊ ಇದನ್ನ ಟೆಕ್ನಿಕಲಿ ನಾವೇನಂತ ಕರಿಬಹುದು ಅಂದ್ರೆ ಎಂಡೆಮಿಕ್ ಸ್ಪೀಶೀಸ್ ಅಂತ ಕರಿಬಹುದಾಗಿರುತ್ತೆ. ಅಂದ್ರೆ ಭಾರತ ದೇಶದಲ್ಲಿ ಎಂಡೆಮಿಕ್ ಆಗಿರುತ್ತೆ. ಎಂಡೆಮಿಕ್ ಅರ್ಥ ಏನು ಅಂದ್ರೆ, ಸೊ ಅದು ಒಂದು ಭೌಗೋಳಿಕ ಪ್ರದೇಶದಲ್ಲಿ ಮಾತ್ರ ನೆಲೆಸಿರುತ್ತೆ. ಸೊ ಎಲ್ಲಂದ್ರಲ್ಲೂ ಕಂಡು ಬರೋದಿಲ್ಲ. ಅದನ್ನ ನಾವು ಎಂಡೆಮಿಕ್ ಸ್ಪೀಶೀಸ್ ಅಥವಾ ರೀಜನಲ್ ಅಥವಾ ನೇಟಿವ್ ಸ್ಪೀಶೀಸ್ ಅಂತ ಕರಿಬಹುದಾಗಿರುತ್ತೆ. ಸೊ ಈ ಒಂದು ಗ್ಯಾಗ್ನೆಟಿಕ್ ಡಾಲ್ಫಿನ್ ಅಂತಕ್ಕಂಥದ್ದು ಕೂಡ ನಮ್ಮ ಭಾರತ ದೇಶಕ್ಕೆ ನೇಟಿವ್ ಆಗಿರ್ತಕ್ಕಂಥ ಒಂದು ಸ್ಪೀಶೀಸ್ ಆಗಿರುತ್ತೆ. ಸೊ ಈ ಒಂದು ಸ್ಪೀಶೀಸ್ ಅನ್ನ IUCN ಪ್ರಕಾರ ಎಂಡೇಂಜರ್ಡ್ ಅಥವಾ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಭೇದ ಅಂತ ಹೇಳ್ಬೋದಾಗಿರುತ್ತೆ. ಸೊ ಈ ಒಂದು ಕೇಂದ್ರವನ್ನ ಸ್ಥಾಪನೆ ಮಾಡಿರುವ ಕಾರಣದಿಂದ ಸೊ ಈ ಪ್ರಾಣಿಗಳನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಅವೇರ್ನೆಸ್ ಮತ್ತೆ ಎಜುಕೇಶನ್, ಅಂದ್ರೆ ಅರಿವು ಮತ್ತು ಶಿಕ್ಷಣವನ್ನ ನೀಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾರೆ. ಸೊ ಅದ್ರ ಜೊತೆಗೆ ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್ ಅನ್ನ ಮಾಡ್ತಾರೆ. ಅಂದ್ರೆ ವೈಜ್ಞಾನಿಕವಾಗಿ ಕೆಲವೊಂದು ಪ್ರಗತಿಗಳನ್ನ ಮಾಡಲಾಗುತ್ತೆ. ಕಾರಣ ಏನಂದ್ರೆ, ಯಾವುದೇ ಒಂದು ಜೀವಿಯನ್ನ ನಾವು ಪ್ರೊಟೆಕ್ಟ್ ಮಾಡಬೇಕಾಗಿದ್ರೆ ಅದರ ಇಕೋಸಿಸ್ಟಮ್ ನಮಗೆ ಗೊತ್ತಿರಬೇಕಾಗಿರುತ್ತೆ. ಅಂದ್ರೆ ಅದರ ಪರಿಸರ ವ್ಯವಸ್ಥೆಯ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗಿರುತ್ತೆ. ಸೊ ಈ ಒಂದು ಕೇಂದ್ರದಲ್ಲಿ ಸೊ ಈ ಪ್ರಾಣಿಗೆ ಸಂಬಂಧಪಟ್ಟಂತೆ ಸೈಂಟಿಫಿಕ್ ಸ್ಟಡೀಸ್ ಅನ್ನ ಮಾಡುವುದರ ಮುಖಾಂತರ ಸೊ ಆ ಪ್ರಾಣಿಯನ್ನ ಹೆಚ್ಚು ಸಂಖ್ಯೆಯನ್ನ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಯಾಕೆ ಈ ಪ್ರಾಣಿಯನ್ನ ನಾವು ಪ್ರೊಟೆಕ್ಟ್ ಮಾಡಬೇಕು? ಈ ಪ್ರಾಣಿಯನ್ನ ನಾವು ಯಾಕೆ ಪ್ರೊಟೆಕ್ಟ್ ಮಾಡ್ಬೇಕಂದ್ರೆ, ಸೊ ಈ ಪ್ರಾಣಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಡಿಕೇಟರ್ ಸ್ಪೀಶೀಸ್ ಅಂತ ಕರಿತೇವೆ. ಕನ್ನಡದಲ್ಲಿ ಇದನ್ನ ನಾವು ಸೂಚಕ ಪ್ರಭೇದ ಅಂತ ಕರಿತೇವೆ. ಏನು ಇಂಡಿಕೇಟರ್ ಸ್ಪೀಶೀಸ್ ಅಂದ್ರೆ? ಇಂಡಿಕೇಟರ್ ಸ್ಪೀಶೀಸ್ ಅಂದ್ರೆ ಯಾವುದೇ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಒಂದು ಜೀವಿಯನ್ನ ನಾವು ಇಂಡಿಕೇಟರ್ ಸ್ಪೀಶೀಸ್ ಅಂತ ಕರೆದ್ರೆ ಸೊ ಆ ಒಂದು ಜೀವಿ ಆ ಪರಿಸರ ವ್ಯವಸ್ಥೆಯಲ್ಲಿ ಆಗ್ತಕ್ಕಂಥ ವ್ಯತ್ಯಾಸಗಳನ್ನ ನಮಗೆ ಸೂಚಿಸುತ್ತದೆ. ಸೊ ಆ ರೀತಿಯ ಜೀವಿಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಡಿಕೇಟರ್ ಸ್ಪೀಶೀಸ್ ಅಂತ ಕರಿತೇವೆ. ಸೊ ಈ ಒಂದು ಗ್ಯಾಗ್ನೆಟಿಕ್ ಡಾಲ್ಫಿನ್ ಅನ್ನು ಕೂಡ ನಾವು ಇಂಡಿಕೇಟರ್ ಸ್ಪೀಶೀಸ್ ಅಂತ ಏನಕ್ಕೆ ಕರಿತೀವಿ ಅಂದ್ರೆ, ಸೊ ಆ ಒಂದು ನೀರಿನ ಮಾಲಿನ್ಯ ಹೆಚ್ಚಾದಾಗ ಈ ಪ್ರಾಣಿಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಸೊ ಯಾವಾಗ ಈ ಪ್ರಾಣಿಗಳ ಸಂಖ್ಯೆ ಕಡಿಮೆ ಆಗುತ್ತೆ ಸೊ ಅವಾಗ ನಮ್ಗೆ ಗೊತ್ತಾಗುತ್ತೆ ಆ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಏನೋ ತೊಂದರೆ ಇದೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬಹುದಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಗ್ಯಾಗ್ನೆಟಿಕ್ ಡಾಲ್ಫಿನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಡಿಕೇಟರ್ ಸ್ಪೀಶೀಸ್ ಅಥವಾ ಸೂಚಕ ಪ್ರಭೇದ ಅಂತ ಕರಿತೇವೆ. ಸೊ 2 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಇದನ್ನ ನಾವು ಎಂಡೆಮಿಕ್ ಟು ಇಂಡಿಯಾ ಅಂತ ಕರಿಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಇದನ್ನ ನಾವು ಇಂಡಿಕೇಟರ್ ಸ್ಪೀಶೀಸ್ ಅಂತ ಕೂಡ ಕರಿಬಹುದಾಗಿರುತ್ತೆ. ಸೊ ಇಷ್ಟು ಮಾಹಿತಿ ಈ ಒಂದು ಡಾಲ್ಫಿನ್ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಏಷ್ಯಾದಲ್ಲಿಯೇ ಅತಿ ದೊಡ್ಡ ಕಲ್ಲಿದ್ದಲು ಗಣಿಯಾಗಲಿರುವ ಗೆವ್ರಾ ಗಣಿ ಎಲ್ಲಿದೆ? ಸೊ ವೇರ್ ಇಸ್ ದಿ ಗೆವ್ರಾ ಮೈನ್ ಸೆಟ್ ಟು ಬಿಕಮ್ ದಿ ಲಾರ್ಜೆಸ್ಟ್ ಕೋಲ್ ಮೈನ್ ಇನ್ ಏಷ್ಯಾ? ಸೊ ಇವಾಗ ನಮಗೆ ಪ್ರಶ್ನೆ ಬರುತ್ತೆ, ಸೊ ಲಾರ್ಜೆಸ್ಟ್ ಕೋಲ್ ಮೈನ್ ಇನ್ ಏಷ್ಯಾ ಇದುವರೆಗೂ ನಮಗೆ ಗೊತ್ತಿರಲಿಲ್ವಾ, ಸಡನ್ ಆಗಿ ಇದೆಲ್ಲಿಂದ ಅಪ್ಡೇಟ್ ಬಂತು ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ. ಸೊ ಈ ಒಂದು ಕೋಲ್ ಮೈನ್ ಅಥವಾ ಕಲ್ಲಿದ್ದಲಿನ ಗಣಿ ಸೊ ಈಗ ಏಷ್ಯಾದಲ್ಲಿ ಬೃಹತ್ ಆಗಿರ್ಲಿಕ್ಕೆ ಒಂದು ಕಾರಣ ಇದೆ. ಕಾರಣ ಏನು ಅಂದ್ರೆ, ಆಲ್ರೆಡಿ ಇರ್ತಕ್ಕಂಥ ಕೋಲ್ ಮೈನ್ ಅನ್ನ ಈಗ ಎಕ್ಸ್ಪ್ಯಾಂಡ್ ಮಾಡಿರ್ತಾರೆ ಅಥವಾ ವಿಸ್ತರಣೆ ಮಾಡಿರ್ತಾರೆ. ಸೊ ಯಾವಾಗ ಇದನ್ನ ವಿಸ್ತರಣೆ ಮಾಡ್ತಾರೆ ಅದರ ಜಿಯೋಗ್ರಫಿಕಲ್ ಏರಿಯಾ ದೊಡ್ಡದಾಗುತ್ತೆ. ಸೊ ಆ ಒಂದು ಕಾರಣದಿಂದ ಇದನ್ನ ನಾವು ಲಾರ್ಜೆಸ್ಟ್ ಕೋಲ್ ಮೈನ್ ಇನ್ ಏಷ್ಯಾ ಅಂತ ಕರಿಬಹುದಾಗಿರುತ್ತೆ. ಸೊ ಇದು ಎಲ್ಲಿದೆ ಅಂತ ನಾವು ಪ್ರಶ್ನೆಯನ್ನ ಕೇಳಿರ್ತೇವೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೊರ್ಬಾ ಡಿಸ್ಟ್ರಿಕ್ಟ್ ಛತ್ತೀಸ್ಗಢ್ನಲ್ಲಿರುತ್ತೆ. ಸೊ ಛತ್ತೀಸ್ಗಢ್ನಲ್ಲಿರ್ತಕ್ಕಂಥ ಕೊರ್ಬಾ ಜಿಲ್ಲೆಯಲ್ಲಿ ಸೊ ಈ ಒಂದು ಗೋಲ್ಡ್ ಮೈನ್ ಅನ್ನ ನೋಡಬಹುದಾಗಿ ಕೋಲ್ ಮೈನ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಲಾರ್ಜೆಸ್ಟ್ ಕೋಲ್ ಮೈನ್ ಇನ್ ಏಷ್ಯಾ ಅಂತ ಕರಿತೇವೆ. ಅಂದ್ರೆ ಏಷ್ಯಾದಲ್ಲಿಯೇ ಅತಿ ದೊಡ್ಡ ಕಲ್ಲಿದ್ದಲು ಗಣಿ ಅಂತ ಇದಕ್ಕೆ ನಾವು ಹೇಳ್ಬೋದಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಅಪ್ಡೇಟ್ಸ್ ಅನ್ನ ಡಿಸ್ಕಸ್ ಮಾಡೋದಾದ್ರೆ ಸೊ ಇದನ್ನ ನಾವು SECL ಅಂತ ಕರಿತೇವೆ. ಸೊ ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೌತ್ ಈಸ್ಟರ್ನ್ ಕೋಲ್ಫೀಲ್ಡ್ ಲಿಮಿಟೆಡ್ಸ್ ನ ಗೆವ್ರಾ ಮೈನ್ ಅಂತ ಕರಿತೇವೆ. ಅಂದ್ರೆ ಇದನ್ನ ಯಾರು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಂದ್ರೆ ಸೌತ್ ಈಸ್ಟರ್ನ್ ಕೋಲ್ಫೀಲ್ಡ್ ಲಿಮಿಟೆಡ್ ನವರು ಇದನ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಗಣಿಯನ್ನ ನಾವೇನಂತ ಕರಿತೇವೆ ಅಂದ್ರೆ ಗೆವ್ರಾ ಮೈನ್ ಅಂತ ಕರಿತೇವೆ. ಸೊ ಇದು ಏಷ್ಯಾದಲ್ಲಿಯೇ ಬೃಹತ್ ಆಗಿರುತ್ತೆ. ಸೊ ಇದು ಯಾವ ಜಿಲ್ಲೆಯಲ್ಲಿದೆ ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ. ಇದು ಕೊರ್ಬಾ ಜಿಲ್ಲೆಯಲ್ಲಿರುತ್ತೆ. ಯಾವ ಸ್ಟೇಟ್ ಅಲ್ಲಿ ಇರುತ್ತೆ ಅಂದ್ರೆ ಸೊ ನಮ್ಮ ಭಾರತ ದೇಶದ ಛತ್ತೀಸ್ಗಢ್ನಲ್ಲಿರ್ತಕ್ಕಂಥ ಒಂದು ಮೈನ್ ಆಗಿರುತ್ತೆ. ಸೊ ಇದನ್ನ ಆಪರೇಟ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ. SECL ವತಿಯಿಂದ ಕಾರ್ಯಾಚರಣೆ ಅಥವಾ ಆಪರೇಟ್ ಮಾಡ್ತಾ ಇರ್ತಕ್ಕಂಥ ಒಂದು ಕಲ್ಲಿದ್ದಲು ಗಣಿ ಆಗಿರುತ್ತೆ. ಸೊ ಇದನ್ನ ನಾವು ಸೌತ್ ಈಸ್ಟರ್ನ್ ಕೋಲ್ಫೀಲ್ಡ್ ಲಿಮಿಟೆಡ್ ಅಂತ ಕರಿತೇವೆ. ಸೊ ಇದು ನಮ್ಮ ಭಾರತ ದೇಶದ ಕೋಲ್ ಇಂಡಿಯಾ ಲಿಮಿಟೆಡ್ ಅಂತ ನಾವೇನು ಹೇಳ್ತೇವೆ. ಸೊ ಇದರ ಸಬ್ಸಿಡರಿ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಈ ಒಂದು ಅಂಗಸಂಸ್ಥೆಯ ವತಿಯಿಂದ ಸೊ ಈ ಒಂದು
ಬೃಹತ್ ಆಗಿರ್ತಕ್ಕಂಥ ಕೋಲ್ ಮೈನ್ ಅನ್ನ ನಿಯಂತ್ರಣ ಅಥವಾ ನಿರ್ವಹಣೆ ಮಾಡಲಾಗ್ತಾ ಇದೆ. ಸೊ ಇದು ಯಾಕೆ ದೊಡ್ಡದಾಯ್ತು ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ. ಸೊ ಇದನ್ನ ನಾವು ಎಕ್ಸ್ಪಾನ್ಷನ್ ಪ್ರಾಜೆಕ್ಟ್ ಅಥವಾ ವಿಸ್ತರಣೆ ಯೋಜನೆ ಅಂತ ಕರೀತೇವೆ. ಸೊ ಈ ಒಂದು SCCL ಲಿಮಿಟೆಡ್ ಏನಿದೆ, ಸೊ ಇಟ್ ಹ್ಯಾಸ್ ಅಂಡರ್ಟೇಕನ್ ಅನ್ ಎಕ್ಸ್ಪಾನ್ಷನ್ ಪ್ರಾಜೆಕ್ಟ್. ಸೊ ಈ ಒಂದು ಪ್ರಾಜೆಕ್ಟ್ ಏನಿರುತ್ತೆ, ಸೊ ಅದನ್ನ ವಿಸ್ತರಣೆ ಮಾಡಿರುತ್ತೆ. ಸೊ ವಿಸ್ತರಣೆ ಮಾಡಿರುವ ಕಾರಣದಿಂದ ಅದರ ಕೆಪಾಸಿಟಿ ಅಥವಾ ಸಾಮರ್ಥ್ಯ ಇನ್ಕ್ರೀಸ್ ಆಗಿರುತ್ತೆ. ಸಾಮರ್ಥ್ಯ ಇನ್ಕ್ರೀಸ್ ಆಗಿರುವ ಕಾರಣದಿಂದ ಇದನ್ನ ನಾವು ಲಾರ್ಜೆಸ್ಟ್ ಗೋಲ್ಡ್ ಮೈನ್ ಅಂತ ಕರೀಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಅಣೆಕಟ್ಟುಗಳಿಗಾಗಿ ಅಂತಾರಾಷ್ಟ್ರೀಯ ಶ್ರೇಷ್ಠತೆಯ ಕೇಂದ್ರ ಸ್ಥಾಪನೆಗಾಗಿ ಯಾವ ಸಂಸ್ಥೆಗಳು ಇತ್ತೀಚೆಗೆ ಒಪ್ಪಂದಕ್ಕೆ ಸಹಿ ಹಾಕಿವೆ? ವಿಚ್ ಆರ್ಗನೈಸೇಷನ್ಸ್ ರೀಸೆಂಟ್ಲಿ ಸೈನ್ಡ್ ಅ ಮೆಮೊರಾಂಡಮ್ ಆಫ್ ಅಗ್ರಿಮೆಂಟ್ ಫಾರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಎಕ್ಸಲೆನ್ಸ್ ಫಾರ್ ಡ್ಯಾಮ್ಸ್. ಡ್ಯಾಮ್ಸ್ ಅಂದ್ರೆ ನಿಮಗೆ ಗೊತ್ತಿರುತ್ತೆ, ಸೊ ನೀರನ್ನ ಸಂಗ್ರಹಣೆ ಮಾಡಲಿಕ್ಕೆ ನಾವು ಕಟ್ಟತಕ್ಕಂಥ ಅಣೆಕಟ್ಟುಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಒಂದು ಎಕ್ಸಲೆನ್ಸ್ ಅಂದ್ರೆ ಶ್ರೇಷ್ಠತೆಯ ಕೇಂದ್ರವನ್ನ ಈಗ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ಈ ಒಂದು ಕೇಂದ್ರವನ್ನ ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಯಾರು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೇಂದ್ರ ಜಲ ಆಯೋಗ ಮತ್ತು ಭಾರತೀಯ ವಿಜ್ಞಾನ ಸಂಸ್ಥೆ ಬೆಂಗಳೂರು ಅಂದ್ರೆ ಸೆಂಟ್ರಲ್ ವಾಟರ್ ಕಮಿಷನ್ ಮತ್ತೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ವತಿಯಿಂದ ಸೊ ಈ ಒಂದು ಕೇಂದ್ರವನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದನ್ನ ನಾವು ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಎಕ್ಸಲೆನ್ಸ್ ಫಾರ್ ಡ್ಯಾಮ್ಸ್ ಅಂತ ಕರಿತೇವೆ. ಅಂದ್ರೆ ಅಣೆಕಟ್ಟುಗಳಿಗಾಗಿ ಸೊ ಅಂತಾರಾಷ್ಟ್ರೀಯ ಶ್ರೇಷ್ಠತೆಯ ಕೇಂದ್ರ ಅಂತ ಕರೀಬಹುದಾಗಿರುತ್ತೆ. ಸೊ ಈ ಒಂದು ಕೇಂದ್ರವನ್ನ ಯಾರು ಸ್ಥಾಪನೆ ಮಾಡಿದ್ದಾರೆ ಅನ್ನೋದನ್ನ ನಾನು ಪ್ರಶ್ನೆ ಹೇಳಿದ್ದೇನೆ. ಸೊ ಈ ಒಂದು ಕೇಂದ್ರ ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಅಂದ್ರೆ ಸೊ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಇನಿಷಿಯೇಟಿವ್ ಇದ್ದಾಗಿರುತ್ತೆ. ಸೊ ಇದನ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ವತಿಯಿಂದ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥ ಒಂದು ಕೇಂದ್ರವಾಗಿರುತ್ತೆ ಅಥವಾ ಸೊ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಆಗಿರುತ್ತೆ. ಸೊ ಈ ಒಂದು ಕೇಂದ್ರವನ್ನ ಸ್ಥಾಪನೆ ಮಾಡಲಿಕ್ಕೆ ಉದ್ದೇಶ ಏನು ಅಂತ ಹೇಳೋದಾದ್ರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಈ ಒಂದು ಡ್ಯಾಮ್ ಮ್ಯಾನೇಜ್ಮೆಂಟ್ ಏನಿದೆ ಅಂದ್ರೆ ಅಣೆಕಟ್ಟುಗಳನ್ನ ನಾವು ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದೇವೆ, ಆ ಒಂದು ನಿರ್ವಹಣೆಯ ಒಂದು ಪ್ಯಾಟರ್ನ್ ಏನಿರುತ್ತೆ, ಸೊ ಆ ಪ್ಯಾಟರ್ನ್ ನ ಗ್ಲೋಬಲ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಜಾಗತಿಕವಾಗಿರ್ತಕ್ಕಂಥ ಕೆಲವೊಂದು ಸಂಸ್ಥೆಗಳು ಅಂದ್ರೆ ಜಾಗತಿಕವಾಗಿ ಅಣೆಕಟ್ಟುಗಳನ್ನ ನಿರ್ವಹಣೆ ಮಾಡ್ತಕ್ಕಂಥ ಸಂಸ್ಥೆಗಳು ಏನಿರ್ತವೆ, ಸೊ ಅವುಗಳ ಸ್ಟ್ಯಾಂಡರ್ಡ್ಸ್ ಗೆ ಅಪ್ಲಿಫ್ಟ್ ಮಾಡ್ತಕ್ಕಂಥದ್ದು ಸೊ ಈ ಒಂದು ಶ್ರೇಷ್ಠತೆಯ ಕೇಂದ್ರವನ್ನ ಸ್ಥಾಪನೆ ಮಾಡಲಿಕ್ಕೆ ಕಾರಣವಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಏನಿರುತ್ತೆ, ಆ ಇನಿಷಿಯೇಟಿವ್ ನಲ್ಲಿ ಡ್ಯಾಮ್ ಸೇಫ್ಟಿ ಅಂತ ಕರಿತೇವೆ ಅಂದ್ರೆ ಅಣೆಕಟ್ಟುಗಳ ಸುರಕ್ಷತೆ ಅಂತ ಕರಿತೇವೆ. ಸೊ ಅದರ ಅಡಿಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಕೇಂದ್ರವನ್ನಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಅಗ್ರಿಮೆಂಟ್ ಅಥವಾ ಒಪ್ಪಂದ ಏನಿರುತ್ತೆ, ಸೊ ಇದು ಎಲ್ಲಿವರೆಗೂ ಮಾನ್ಯತೆ ಇರುತ್ತೆ ಅಥವಾ ವ್ಯಾಲಿಡ್ ಇರುತ್ತೆ ಅಂತ ನಾವು ನೋಡೋದಾದ್ರೆ 10 years ಅಂದ್ರೆ 10 ವರ್ಷಗಳ ಕಾಲ ಈ ಒಂದು ಒಪ್ಪಂದ ವ್ಯಾಲಿಡ್ ಇರುತ್ತೆ ಅಥವಾ until the completion of the dam rehabilitation and improvement project ಅಂದ್ರೆ ಒಂದು ಪ್ರಾಜೆಕ್ಟ್ ಇದೆ, ಆ ಪ್ರಾಜೆಕ್ಟ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಅಣೆಕಟ್ಟು ಪುನರ್ವಸತಿ ಮತ್ತು ಸುಧಾರಣಾ ಯೋಜನೆ ಅಂತ ಕರಿತೇವೆ. ಸೊ ಇದು 2 ಹಂತಗಳಲ್ಲಿ ಈಗ ನಡೀತಾ ಇದೆ. ಸೊ ಫೇಸ್ 2 ಅಥವಾ ಫೇಸ್ 3 ಅಂತ ಕರಿತೇವೆ. ಸೊ ಇವೆರಡು ಕಂಪ್ಲೀಟ್ ಆಗೋವರೆಗೆ ಅಥವಾ 10 ವರ್ಷಗಳವರೆಗೆ ಲೆಟ್ ಅಸ್ ಇಮ್ಯಾಜಿನ್ ಈ 2 ಹಂತಗಳು 10 ವರ್ಷಕ್ಕಿಂತ ಮುಂಚೆನೆ ಮುಗ್ದೋಗುತ್ತೆ. ಸೊ ಅವಾಗ ಈ ಅಗ್ರಿಮೆಂಟ್ ಎಂಡ್ ಆಗುತ್ತೆ. ಅಥವಾ ಈ 2 ಹಂತಗಳು ಕಂಪ್ಲೀಟ್ ಆಗದೆ ಇದ್ದ ಪಕ್ಷದಲ್ಲಿ 10 ವರ್ಷಗಳವರೆಗೆ ಈ ಒಂದು ಒಪ್ಪಂದದ ಮಾನ್ಯತೆಯನ್ನ ನಾವಿಲ್ಲಿ ಗುರುತಿಸಬಹುದಾಗಿರುತ್ತೆ. ಹಾಗಿದ್ರೆ ವಾಟ್ ಇಸ್ ದ ಪರ್ಪಸ್ ಆಫ್ ದಿಸ್ ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ. ಸೊ ಇದನ್ನ ನಾವು ಟೆಕ್ನಾಲಜಿಕಲ್ ಆರ್ಮ್ ಆಗಿ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ಈ ಒಂದು ಕೇಂದ್ರ ಏನಿರುತ್ತೆ, ಸೊ ಈ ಒಂದು ಕೇಂದ್ರವನ್ನ ನಾವು ತಾಂತ್ರಿಕ ಅಂಗವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಯಾವ ಮಿನಿಸ್ಟ್ರಿ ಕೆಳಗಡೆ ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ, ಮಿನಿಸ್ಟ್ರಿ ಆಫ್ ಜಲ್ ಶಕ್ತಿ ಅಡಿಯಲ್ಲಿ ಬರ್ತಕ್ಕಂಥ ಒಂದು ತಾಂತ್ರಿಕ ಅಂಗವಾಗಿರುತ್ತೆ. ಸೊ ಇದೇನ್ ಮಾಡುತ್ತೆ ಅಂದ್ರೆ ಸ್ಪೆಷಲೈಸ್ಡ್ ಟೆಕ್ನಿಕಲ್ ಸಪೋರ್ಟ್ ಅನ್ನ ನೀಡುತ್ತೆ. ಅಂದ್ರೆ ಈ ಒಂದು ಅಣೆಕಟ್ಟುಗಳನ್ನ ನಿರ್ವಹಣೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ವಿಶೇಷವಾದ ತಾಂತ್ರಿಕ ನೆರವನ್ನ ನೀಡ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಇನ್ವೆಸ್ಟಿಗೇಷನ್ಸ್ ಆಗಿರ್ಬೋದು, ಮಾಡೆಲಿಂಗ್ ಆಗಿರ್ಬೋದು, ರಿಸರ್ಚಿಂಗ್ ಆಗಿರ್ಬೋದು, ಸೊ ಎಲ್ಲವನ್ನ ಅಂದ್ರೆ ಡ್ಯಾಮ್ಸ್ ಗಳ ಸುರಕ್ಷತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ತಾಂತ್ರಿಕ ನೆರವನ್ನ ಈ ಒಂದು ಕೇಂದ್ರದಿಂದ ಸೊ ಜಲಶಕ್ತಿ ಸಚಿವಾಲಯ ಪಡೆಯಬಹುದಾಗಿರುತ್ತೆ. ಸೊ ಇದಕ್ಕೆ ಫಿನಾನ್ಷಿಯಲ್ ಸಪೋರ್ಟ್ ಅನ್ನ ಯಾರು ಮಾಡ್ತಾ ಇದ್ದಾರೆ ಅಂದ್ರೆ ಅಫ್ಕೋರ್ಸ್ ಮಿನಿಸ್ಟ್ರಿ ಆಫ್ ಜಲಶಕ್ತಿಯಿಂದ ಇದಕ್ಕೆ ಫಿನಾನ್ಷಿಯಲ್ ಸಪೋರ್ಟ್ ಅನ್ನ ನೀಡಲಾಗಿರುತ್ತೆ. ಸೊ ಇದನ್ನ ಮ್ಯಾನೇಜ್ ಮಾಡಲಿಕ್ಕೆ ಅಂದ್ರೆ ಈ ICED ಅನ್ನ ಮ್ಯಾನೇಜ್ ಮಾಡಲಿಕ್ಕೆ ಮತ್ತು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಸೊ ಮಿನಿಸ್ಟ್ರಿ ಆಫ್ ಜಲಶಕ್ತಿ ವತಿಯಿಂದ ಫಿನಾನ್ಸ್ ಅನ್ನ ನೀಡಲಾಗುತ್ತೆ. ಸೊ ಕೊಲಾಬ್ರೇಷನ್ ವಿತ್ IISc ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಜೊತೆಗೆ ಏನಕ್ಕೆ ಕೊಲಾಬ್ರೇಷನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ವೆರಿ ಸಿಂಪಲ್ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಅನ್ನ ಮಾಡಬೇಕಾಗಿರುತ್ತೆ. ಅಂದ್ರೆ ತಾಂತ್ರಿಕವಾಗಿರ್ತಕ್ಕಂಥ ಅಭಿವೃದ್ಧಿ ಮಾಡಬೇಕಾಗಿರುತ್ತೆ. ಸೊ ಆ ಒಂದು ಅಭಿವೃದ್ಧಿಗೆ IISc ವತಿಯಿಂದ ಬೆಂಬಲವನ್ನ ಪಡೆಯುವ ಕಾರಣದಿಂದ IISc ಜೊತೆಗೆ ಒಂದು ಒಪ್ಪಂದವನ್ನ ಮಾಡಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4.
ಭಾರತದ ಮೊದಲ ನೀರೊಳಗಿನ ಮೆಟ್ರೋ ರೈಲು ಸೇವೆಯನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಸೊ ವೇರ್ ವಾಸ್ ಇಂಡಿಯಾಸ್ ಫಸ್ಟ್ ಅಂಡರ್ ವಾಟರ್ ಮೆಟ್ರೋ ಟ್ರೈನ್ ಸರ್ವಿಸ್ ಲಾಂಚ್? ಈ ಪ್ರಶ್ನೆಗೆ ಡೆಫಿನೆಟ್ಲಿ ನಿಮ್ಗೆ ಉತ್ತರ ಗೊತ್ತಿರುತ್ತೆ, ಯಾಕಂದ್ರೆ ಕಳೆದ 2-3 ವರ್ಷಗಳಿಂದ ಇದು ತುಂಬಾ ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ಅಲ್ಟಿಮೇಟ್ಲಿ ಇಟ್ ಹ್ಯಾಸ್ ಬಿಕಮ್ ರಿಯಾಲಿಟಿ ನಾವ್. ಸೊ ಇದನ್ನ ಈಗ ಇನಾಗ್ರೇಟ್ ಮಾಡಿರ್ತಾರೆ. ಸೊ ಇದು ಕೋಲ್ಕತ್ತಾದಲ್ಲಿರ್ತಕ್ಕಂಥ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ನೀರಿನ ಒಳಗಡೆ ಚಲಿಸ್ತಕ್ಕಂಥ ಒಂದು ಮೆಟ್ರೋ ಆಗಿರುತ್ತೆ. ನೀರಿನ ಒಳಗಡೆ ಅಂದ್ರೆ ಕಂಪ್ಲೀಟ್ ಆಗಿ ನೀರಲ್ಲಿ ಇಮ್ಮರ್ಸ್ ಆಗೋದಿಲ್ಲ. ಸೊ ಅದಕ್ಕೊಂದು ಚಾನೆಲ್ ಅನ್ನ ಮಾಡಿರ್ತಾರೆ. ಸೊ ಆ ಒಂದು ಚಾನೆಲ್ ಒಳಗಡೆ ರನ್ ಆಗ್ತಕ್ಕಂಥ ಒಂದು ಟ್ರೈನ್ ಅನ್ನ ಈಗ ಕೋಲ್ಕತ್ತಾದಲ್ಲಿ ಇನಾಗ್ರೇಟ್ ಮಾಡಲಾಗಿರುತ್ತೆ. ಸೊ ಈ ಒಂದು ಇನಾಗ್ರೇಟ್ ಮಾಡಿರ್ತಕ್ಕಂಥ ಒಂದು ಮೆಟ್ರೋ ಏನಿರುತ್ತೆ, ಸೊ ಇದು ಯಾವ ಒಂದು ಲೇನ್ ನ ಅಸೋಸಿಯೇಷನ್ ಆಗಿರುತ್ತೆ ಅಂದ್ರೆ ಕೋಲ್ಕತ್ತಾ ಈಸ್ಟ್ ವೆಸ್ಟ್ ಮೆಟ್ರೋ ಪ್ರಾಜೆಕ್ಟ್ ಅಂತ ಕರಿತೇವೆ. ಸೊ ಕೋಲ್ಕತ್ತಾದ ಪೂರ್ವ ಪಶ್ಚಿಮ ಮೆಟ್ರೋ ಯೋಜನೆಯೊಂದಿಗೆ ಸಂಬಂಧ ಹೊಂದಿರತಕ್ಕಂಥ ಒಂದು ಪ್ರಾಜೆಕ್ಟ್ ಇದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಸರ್ಕಾರವು ಯಾವ ವಯಸ್ಸಿನಲ್ಲಿ ಅಂಚೆ ಮತದಾನದ ಅರ್ಹತೆಯನ್ನು ನಿರ್ಬಂಧಿಸಿದೆ? ಅಟ್ ವಾಟ್ ಏಜ್ ಆಸ್ ದಿ ಗವರ್ನಮೆಂಟ್ ರೆಸ್ಟ್ರಿಕ್ಟೆಡ್ ಎಲಿಜಿಬಿಲಿಟಿ ಫಾರ್ ಪೋಸ್ಟಲ್ ವೋಟಿಂಗ್? ಅಂದ್ರೆ ಪೋಲಿಂಗ್ ಬೂತ್ಗೆ ಫಿಸಿಕಲ್ ಆಗಿ ಹೋಗದೆ ಮನೆಯಿಂದನೇ ಅಂಚೆ ಮುಖಾಂತರ ಮತ ಹಾಕ್ತಕ್ಕಂಥ ಒಂದು ಏಜ್ ಲಿಮಿಟ್ ಅನ್ನ ಸೊ ಎಲ್ಲಿಗೆ ಲಿಮಿಟ್ ಮಾಡಿದ್ದಾರೆ ಸರ್ಕಾರ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 85 ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟವರು, 85 ಇಯರ್ಸ್ ಅಥವಾ ಅಬೋ ಇರ್ತಕ್ಕಂಥವರು ಪೋಲಿಂಗ್ ಬೂತ್ ತನಕ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಮನೆಯಿಂದನೇ ಅವರು ಪೋಸ್ಟಲ್ ವೋಟಿಂಗ್ ಅನ್ನ ಮಾಡ್ತಕ್ಕಂಥ ರೈಟ್ಸ್ ಅನ್ನ ಕೊಟ್ಟಿರ್ತಾರೆ. ಸೊ ಮುಂಚೆ ಇದು 80 ಅಂಡ್ ಅಬೋ ಇತ್ತು. ಸೊ ಈಗ ಇದನ್ನ 85 ಅಂಡ್ ಅಬೋಗೆ ಕನ್ವರ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಗವರ್ನಮೆಂಟ್ ರೇಸಸ್ ಮಿನಿಮಮ್ ಏಜ್ ಫಾರ್ ಪೋಸ್ಟಲ್ ವೋಟಿಂಗ್ ಅಂದ್ರೆ ಸರ್ಕಾರ ಈಗ ಈ ಮತದಾನಕ್ಕೆ, ಅಂಚೆ ಮತದಾನಕ್ಕೆ ಕನಿಷ್ಠ ವಯೋಮಿತಿಯನ್ನ ಸರ್ಕಾರ ಹೆಚ್ಚು ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಪ್ರಶ್ನೆಯಲ್ಲಿ ನಾನು ಹೇಳಿದ ಹಾಗೆ 85 ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟ ವ್ಯಕ್ತಿಗಳು ಸೊ ಅಂಚೆ ಮತದಾನವನ್ನ ಮಾಡ್ತಕ್ಕಂಥ ಒಂದು ಅರ್ಹತೆಯನ್ನ ಪಡೆದಿರ್ತಾರೆ. ಸೊ ಈ ಒಂದು ಬದಲಾವಣೆಯನ್ನ ಏನಕ್ಕೆ ಮಾಡಿರ್ತಾರೆ ಅಂದ್ರೆ ಡೆಮಾಕ್ರೆಟಿಕ್ ಪರ್ಪಸ್ ಅಂತ ಹೇಳ್ತೇವೆ. ಡೆಮಾಕ್ರೆಟಿಕ್ ಅಂದ್ರೆ ಪ್ರಜಾಸತ್ತಾತ್ಮಕ ಪ್ರಕ್ರಿಯೆಯನ್ನ ವರ್ಧನೆ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಇನ್ಕ್ಲೂಸಿವಿಟಿ ಅಂತ ಕರಿತೇವೆ, ಅಂದ್ರೆ ಎಲ್ಲರನ್ನ ಒಳಗೊಂಡಂತೆ ಮಾಡ್ತಕ್ಕಂಥ ಒಂದು ಚುನಾವಣಾ ವ್ಯವಸ್ಥೆ ಏನಿರುತ್ತೆ ಸೊ ಅದನ್ನ ಪ್ರಮೋಟ್ ಮಾಡ್ತಕ್ಕಂಥ ಭಾಗವಾಗಿ ಸೊ ಈ ಒಂದು ಏಜ್ ಲಿಮಿಟ್ ಅನ್ನ ಇನ್ಕ್ರೀಸ್ ಮಾಡಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಗಳನ್ನು ಯಾವಾಗಿನಿಂದ ನೀಡಲಾಗುತ್ತಿದೆ? ಸಿನ್ಸ್ ವೆನ್ ಹ್ಯಾವ್ ದಿ ಸಂಗೀತ ನಾಟಕ ಅಕಾಡೆಮಿ ಅವಾರ್ಡ್ಸ್ ಬೀನ್ ಕನ್ಫರ್ಡ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ 1952 ಅಥವಾ 1952ರಿಂದ ಸಂಗೀತ ನಾಟಕ ಅಕಾಡೆಮಿ ಅವಾರ್ಡ್ಗಳನ್ನು ನೀಡಲಾಗ್ತಾ ಇದೆ. ಸೊ ಇದರ ಬಗ್ಗೆ ನಾನು ಯಾಕೆ ಪ್ರಶ್ನೆಯನ್ನ ಕೊಟ್ಟಿರ್ತೀನಿ ಅಂದ್ರೆ ಇದು ಅನೌನ್ಸ್ ಆಲ್ರೆಡಿ ಆಗೋಗಿರುತ್ತೆ, ಬಟ್ ಈಗ ರಾಷ್ಟ್ರಪತಿಗಳ ವತಿಯಿಂದ ಸೊ ಈ ಒಂದು ಪ್ರಶಸ್ತಿಗಳನ್ನ ಹಸ್ತಾಂತರ ಮಾಡಲಾಗಿರುತ್ತೆ. ಇದು 2022 ಮತ್ತು 23ನೇ ಸಾಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂಗೀತ ನಾಟಕ ಅಕಾಡೆಮಿ ಮತ್ತೆ ಫೆಲೋಶಿಪ್ ಗಳನ್ನ ಈ ಒಂದು ಸಂದರ್ಭದಲ್ಲಿ ನೀಡಲಾಗಿರುತ್ತೆ. ಒಟ್ಟು 94 ಆರ್ಟಿಸ್ಟ್ಗಳಿಗೆ ಅಂದ್ರೆ 94 ಜನಕ್ಕೆ ಸೊ ಈ ಒಂದು ಪ್ರಶಸ್ತಿ ಅಥವಾ ಸಂಗೀತ ಕಲಾ ನಾಟಕ ಅವಾರ್ಡ್ ಅನ್ನ ನೀಡಲಾಗಿರುತ್ತೆ. ಸೊ ಇದರ ಜೊತೆಗೆ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಅಂತ ಕರಿತೇವೆ. ಸೊ ಈ ಒಂದು ಫೆಲೋಶಿಪ್ ಅನ್ನ ನಾವು ಅಕಾಡೆಮಿ ರತ್ನ ಅಂತ ಕೂಡ ಕರಿತೇವೆ. ಸೊ ಈ ಒಂದು ಅವಾರ್ಡ್ ಅನ್ನ ಹ್ಯಾಂಡ್ ಓವರ್ ಮಾಡುವುದರ ಜೊತೆಗೆ ಫೆಲೋಶಿಪ್ ಅನ್ನ ಕೂಡ ನೀಡಲಾಗಿರುತ್ತೆ. ಸೊ ಈ ಒಂದು ಫೆಲೋಶಿಪ್ಗೆ ಆಯ್ಕೆ ಆಗಿರ್ತಕ್ಕಂಥ ಒಟ್ಟು ಜನರ ಸಂಖ್ಯೆ 6 ಜನಕ್ಕೆ ಈ ಒಂದು ಫೆಲೋಶಿಪ್ ಅನ್ನ ಕೊಟ್ಟಿರ್ತಾರೆ. ಟೋಟಲ್ ನಾನು ಹೇಳಿದ್ದು ಸೊ ಟೋಟಲ್ ಆಯ್ಕೆ ಆಗಿರ್ತಕ್ಕಂಥವರು 94ರಲ್ಲಿ 6 ಜನಕ್ಕೆ ಇನ್ನೊಂದು ಅವಾರ್ಡ್ ಅನ್ನ ಕೂಡ ಕೊಟ್ಟಿರ್ತಾರೆ. ಆ ಒಂದು ಅವಾರ್ಡ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಅಕಾಡೆಮಿ ರತ್ನ ಅಂತ ಕರಿತೇವೆ. ಆ ಒಂದು ಅಕಾಡೆಮಿ ರತ್ನ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ಎಲ್ಲಾ 94 ಜನರನ್ನ ನಾವು ಜ್ಞಾಪಕ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಪ್ರಾಕ್ಟಿಕಲಿ ನಮ್ಗೆ ಇಂಪಾರ್ಟೆಂಟ್ ಇರೋದನ್ನ ಪ್ರಶ್ನೆಯಲ್ಲಿ ಎಕ್ಸಾಮ್ ಅಲ್ಲಿ ಕೇಳೋ ಕಾರಣದಿಂದ ಸೊ ಈ ಒಂದು 6 ಜನರನ್ನ ನಾವು ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಆ 6 ಜನರಲ್ಲಿ ವಿನಾಯಕ ಕೇಡ್ಕರ್ ಅಂತ ಕರಿತೇವೆ. ಇವರು ಗೋವಾಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿ. ಸೊ ಇವರು ಇಂಡಿಯನ್ ಮ್ಯೂಸಿಕ್ ಅಲ್ಲಿ ಅವರ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿರ್ತಾರೆ. ಆರ್ ವಿಶ್ವೇಶ್ವರನ್ ಕರ್ನಾಟಕ, ಇದು ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆರ್ ವಿಶ್ವೇಶ್ವರನ್ ಇವರು ಇಂಡಿಯನ್ ಮ್ಯೂಸಿಕ್ ನಲ್ಲಿ ಪರಿಣಿತಿಯನ್ನ ಹೊಂದಿರ್ತಾರೆ. ಸೊ ಅದಾದ್ಮೇಲೆ ಸುನಾಯಾನ ಆಜಾರಿ ಲಾಲ್ ಇವರು ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಿರ್ತಾರೆ. ಸೊ ಇಂಡಿಯನ್ ಡ್ಯಾನ್ಸ್ ಅಲ್ಲಿ ಅವರು ಪರಿಣಿತಿಯನ್ನ ಹೊಂದಿರ್ತಾರೆ. ಅದಾದ್ಮೇಲೆ ರಾಜಾ ಅಂಡ್ ರಾಜಾ ರೆಡ್ಡಿ, ಸೊ ಇವರು ಡೆಲ್ಲಿ ಇಂಡಿಯನ್ ಡ್ಯಾನ್ಸ್ ಅಂದ್ರೆ ಜಾಯಿಂಟ್ ಆಗಿ ಇವರಿಗೆ ಈ ಒಂದು ಫೆಲೋಶಿಪ್ ಅನ್ನ ಕೊಟ್ಟಿರ್ತಾರೆ. ಸೊ ದುಲಾಲ್ ರಾಯ್ ಅಂತ ಕರಿತೇವೆ, ಅಸ್ಸಾಂ ಇಂಡಿಯನ್ ಥಿಯೇಟರ್
ಥಿಯೇಟರ್ ಅಲ್ಲಿ ಇವರು ಪರಿಣಿತಿಯನ್ನ ಹೊಂದಿರ್ತಾರೆ. ಸೊ DP ಸಿನ್ಹಾ ಉತ್ತರ ಪ್ರದೇಶ, ಇವರು ಇಂಡಿಯನ್ ಥಿಯೇಟರ್ ಅಲ್ಲಿ ಪರಿಣಿತಿಯನ್ನ ಹೊಂದಿರ್ತಾರೆ. ಸೊ ಇವರಿಗೆ ಈ ಒಂದು ಫೆಲೋಶಿಪ್ ಅನ್ನ ನೀಡಲಾಗಿರುತ್ತೆ. ಸೊ ಈಗ ಈ ಒಂದು ಅಕಾಡೆಮಿ ಅವಾರ್ಡ್ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ಳೋದಾದ್ರೆ, ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಅಥವಾ ನೀಡಲಿಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು 1952 ಇಂದ ಈ ಒಂದು ಪ್ರಶಸ್ತಿಗಳನ್ನ ನೀಡಲಾಗ್ತಾ ಇದೆ. ಇಟ್ ಸಿಂಬಲೈಸಸ್ ದಿ ಹೈಯೆಸ್ಟ್ ಸ್ಟ್ಯಾಂಡರ್ಡ್ಸ್ ಆಫ್ ಎಕ್ಸಲೆನ್ಸ್ ಅಂಡ್ ಅಚೀವ್ಮೆಂಟ್ ಅಂಡ್ ಆಲ್ಸೋ ರೆಕಗ್ನೈಸಸ್ ಸಸ್ಟೈನ್ಡ್ ಇಂಡಿವಿಜುವಲ್ ವರ್ಕ್ ಅಂಡ್ ಕಾಂಟ್ರಿಬ್ಯೂಷನ್ಸ್. ಅಂದ್ರೆ ಕಲೆಗಾಗಿ ತಮ್ಮ ಒಂದು ಶ್ರೇಷ್ಠತೆಯ ಒಂದು ಕೊಡುಗೆಯನ್ನ ನೀಡಿರ್ತಕ್ಕಂಥವ್ರಿಗೆ ನೀಡ್ತಕ್ಕಂಥ ಅತ್ಯುನ್ನತವಾಗಿರ್ತಕ್ಕಂಥ ಪ್ರಶಸ್ತಿಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಅಕಾಡೆಮಿ ವತಿಯಿಂದ ಅಕಾಡೆಮಿ ಫೆಲೋ ಅಂತ ಅವಾರ್ಡ್ ಅನ್ನ ಕೊಡ್ತಾರೆ. ಸೊ ಈ ಒಂದು ಅಕಾಡೆಮಿ ಫೆಲೋಶಿಪ್ ನಲ್ಲಿ 3 ಲಕ್ಷದವರೆಗೆ ಒಂದು ಕ್ಯಾಶ್ ಅವಾರ್ಡ್ ಅನ್ನ ನೀಡಲಾಗುತ್ತೆ. ಸೊ ಬಟ್ ಅಕಾಡೆಮಿ ಅವಾರ್ಡ್ ಅನ್ನ ಕೊಟ್ಟಾಗ ಸೊ 1 ಲಕ್ಷದವರೆಗೆ ಒಂದು ಕ್ಯಾಶ್ ಅವಾರ್ಡ್ ಅನ್ನ ನೀಡಲಾಗುತ್ತೆ. ಸೊ ಅದರ ಜೊತೆಗೆ ತಾಮ್ರ ಪತ್ರವನ್ನ ನೀಡಲಾಗುತ್ತೆ, ಮತ್ತೆ ಅಂಗವಸ್ತ್ರವನ್ನ ನೀಡ್ತಕ್ಕಂಥದ್ದು ಈ ಒಂದು ಅವಾರ್ಡ್ ನಲ್ಲಿ ಕೊಡ್ತಕ್ಕಂಥ ಒಂದು ವಾಡಿಕೆಯಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ನವೆಂಬರ್ 20, 1998ರಂದು ಉಡಾವಣೆಯಾದ ಬಾಹ್ಯಾಕಾಶದಲ್ಲಿ ಅತಿ ದೊಡ್ಡ ಮಾನವ ನಿರ್ಮಿತ ವಸ್ತು ಯಾವುದು? ಸೊ ವಾಟ್ ಈಸ್ ದ ಲಾರ್ಜೆಸ್ಟ್ ಮ್ಯಾನ್ ಮೇಡ್ ಆಬ್ಜೆಕ್ಟ್ ಇನ್ ಸ್ಪೇಸ್ ಲಾಂಚ್ಡ್ ಆನ್ November 20, 1998? ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು 1998. ಸೊ ಇದರ ಒಂದು ವಿಶೇಷತೆ ಏನು ಅಂದ್ರೆ, ಬಾಹ್ಯಾಕಾಶದಲ್ಲಿಯೇ ಮಾನವರು ನಿರ್ಮಾಣ ಮಾಡಿರ್ತಕ್ಕಂಥ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ವಸ್ತು ಇದಾಗಿರುತ್ತೆ. ಆ ವಸ್ತು ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಥವಾ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಕರೀತೇವೆ. ಸೊ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಮತ್ತೊಮ್ಮೆ ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಏನಂದ್ರೆ, ಸೊ ಮತ್ತೊಮ್ಮೆ ಈ ಒಂದು ಸ್ಪೇಸ್ ಸ್ಟೇಷನ್ಗೆ ಆಸ್ಟ್ರೋನಾಟ್ಸ್ ಅಥವಾ ಖಗೋಳ ಶಾಸ್ತ್ರಜ್ಞರನ್ನ ಕಳಿಸ್ತಾ ಇದ್ದಾರೆ. ಸೊ ಅವರು ದೀರ್ಘಾವಧಿಯ ಸ್ಟೇ ಮಾಡ್ಲಿಕ್ಕೆ ಅಂದ್ರೆ ಅತ್ಯಂತ ಸ್ವಲ್ಪ ಹೆಚ್ಚಿನ ಕಾಲ ಅಲ್ಲಿ ಉಳಿಲಿಕ್ಕೆ ಸೊ ಆಸ್ಟ್ರೋನಾಟ್ಸ್ ಗಳನ್ನ ಕಳಿಸ್ತಾ ಇದ್ದಾರೆ. ಅವರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಯಾವುದರ ಮುಖಾಂತರ ಕಳಿಸ್ತಾ ಇರ್ತಾರೆ ಅಂದ್ರೆ, ಸ್ಪೇಸ್ ಎಕ್ಸ್ ರಾಕೆಟ್ ನ ಮುಖಾಂತರ ಕಳಿಸಿರ್ತಾರೆ. ಸೊ ಕ್ರೀವ್ ಆಫ್ 3 ಫ್ರಮ್ US ಅಂದ್ರೆ US ನಿಂದ 3 ಜನ ಖಗೋಳ ಶಾಸ್ತ್ರಜ್ಞರನ್ನ ಮತ್ತೆ ರಷ್ಯಾದಿಂದ ಒಬ್ಬ ಕಾಸ್ಮೋನಾಟ್ ಅನ್ನ ಕಳಿಸ್ತಾ ಇರ್ತಾರೆ. ಸೊ ಎಲ್ಲಿಗೆ ಕಳಿಸ್ತಾ ಇದ್ದಾರೆ ಅಂದ್ರೆ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಗೆ ಕಳಿಸ್ತಾ ಇದ್ದಾರೆ. ಸೊ ಎಷ್ಟು ಮಂತ್ಸ್ ಮಿಷನ್ ಆಗಿರುತ್ತೆ ಅಂದ್ರೆ 6 ಮಂತ್ಸ್ ಅಂದ್ರೆ 6 ತಿಂಗಳುಗಳ ಕಾಲ ನಡೀತಕ್ಕಂತ ಒಂದು ವಿಜ್ಞಾನದ ಮಿಷನ್ಗೆ ಈಗ 4 ಜನರನ್ನ ಕಳಿಸ್ತಕ್ಕಂತ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಈಗ ನಾವು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು 1998ರಲ್ಲಿ. ಇದನ್ನ ಏನಕ್ಕೆ ಲಾಂಚ್ ಮಾಡಿದ್ದಾರೆ ಅಂದ್ರೆ, ಇಟ್ ಆಕ್ಟ್ಸ್ ಆಸ್ ಅ ಹ್ಯಾಬಿಟ್ಯಾಟ್ ಫಾರ್ ಆಸ್ಟ್ರೋನಾಟ್ಸ್ ಇನ್ ಸ್ಪೇಸ್ ಅಂದ್ರೆ ಬಾಹ್ಯಾಕಾಶದಲ್ಲಿ ಆಸ್ಟ್ರೋನಾಟ್ಸ್ ಅಥವಾ ಖಗೋಳ ಶಾಸ್ತ್ರಜ್ಞರಿಗೆ ಆವಾಸ ಸ್ಥಾನವಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಒಂದು ಕೇಂದ್ರ ಇದಾಗಿರುತ್ತೆ. ಸೊ ಈ ಒಂದು ಕೇಂದ್ರವನ್ನ ಡೆವಲಪ್ ಮಾಡಲಿಕ್ಕೆ ಯಾರ್ಯಾರ ಕಾಂಟ್ರಿಬ್ಯೂಷನ್ ಇದೆ, ಇದು ಬಹಳ ಇಂಪಾರ್ಟೆಂಟ್ ಕ್ವೆಶನ್ ಆಗಿರುತ್ತೆ. ಸೊ ಯುನೈಟೆಡ್ ಸ್ಟೇಟ್ಸ್ ನ ನಾಸಾದವರು ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ, ರಷ್ಯಾದ ರಾಸ್ಕೋಮಸ್ ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಆಗಿರ್ಬೋದು, ಜಪಾನ್ನ ಜಾಕ್ಸಾ ಮತ್ತು ಕೆನಡಾದ CSA ವತಿಯಿಂದ ಸ್ಪೇಸ್ ಏಜೆನ್ಸಿ ವತಿಯಿಂದ ಕಾಂಟ್ರಿಬ್ಯೂಷನ್ ಆಗಿ ಸೊ ಈ ಒಂದು ಸ್ಪೇಸ್ ಸ್ಟೇಷನ್ ಅನ್ನ ಡೆವಲಪ್ ಮಾಡಲಾಗಿರುತ್ತೆ. ಸೊ ಅದಾದ್ಮೇಲೆ ಇದು ನಮ್ಮ ಭೂಮಿಯಿಂದ ಎಷ್ಟು ಕಿಲೋಮೀಟರ್ ದೂರದಲ್ಲಿ ಇರುತ್ತೆ ಅಂತ ಪ್ರಶ್ನೆ ಕೇಳಿದಾಗ, ಸಮ್ವೇರ್ ಅರೌಂಡ್ 400 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಕೇಂದ್ರವಾಗಿರುತ್ತೆ. ಸೊ ಇದು 1 ಗಂಟೆಗೆ 28,000 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ನಲ್ಲಿ ಸುತ್ತುತ್ತಾ ಇರ್ತಕ್ಕಂಥ ಒಂದು ಸ್ಟೇಷನ್ ಆಗಿರುತ್ತೆ. ನಮ್ಗೆ ಇಲ್ಲಿ ಅನ್ಸುತ್ತೆ 28,000 ಕಿಲೋಮೀಟರ್ ಪರ್ ಅವರ್ ಅಂದ್ರೆ ತುಂಬಾ ಗ್ರೇಟ್ ಅನ್ಸುತ್ತೆ, ಬಟ್ ಸ್ಪೇಸ್ ಅಲ್ಲಿ ಅದು ತುಂಬಾ ನೆಗ್ಲಿಜಿಬಲ್ ಆಗಿರ್ತಕ್ಕಂಥ ಒಂದು ಸ್ಪೀಡ್ ಆಗಿರುತ್ತೆ. ಸೊ ಇಟ್ ಆರ್ಬಿಟ್ಸ್ ಅರ್ತ್ ಅಬೌಟ್ ಎವ್ರಿ 90 ಮಿನಿಟ್ಸ್ ಅಂದ್ರೆ ಪ್ರತಿ 90 ನಿಮಿಷಕ್ಕೊಮ್ಮೆ ನಮ್ಮ ಭೂಮಿಯನ್ನ ಒಂದು ಸುತ್ತ ಆಗ್ತಕ್ಕಂಥ ಒಂದು ಬಾಹ್ಯಾಕಾಶ ಕೇಂದ್ರವನ್ನ ಸೊ ಡೆವಲಪ್ ಮಾಡಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಈಜಿಪ್ಟಿನ ನಗರವಾದ ಮಿನ್ಯಾನ ದಕ್ಷಿಣಕ್ಕೆ ಉತ್ಖನನದ ಸಮಯದಲ್ಲಿ ಜಂಟಿ ಈಜಿಪ್ಟ್ ಮತ್ತೆ US ನ ಪುರಾತತ್ವ ಕಾರ್ಯಾಚರಣೆಯಿಂದ ಯಾವ ಮಹತ್ವದ ಆವಿಷ್ಕಾರವನ್ನು ಮಾಡಲಾಯಿತು? ಸೊ ವಾಟ್ ಸಿಗ್ನಿಫಿಕೆಂಟ್ ಡಿಸ್ಕವರಿ ವಾಸ್ ಮೇಡ್ ಬೈ ಅ ಜಾಯಿಂಟ್ ಈಜಿಪ್ಷಿಯನ್ ಅಂಡ್ US ಆರ್ಕಿಯೋಲಾಜಿಕಲ್ ಮಿಷನ್ ಡ್ಯೂರಿಂಗ್ ಎಕ್ಸ್ಕವೇಷನ್ ಸೌತ್ ಆಫ್ ಈಜಿಪ್ಷಿಯನ್ ಸಿಟಿ ಮಿನ್ಯಾ ಅಂತ ಕರಿತೇವೆ. ಅಂದ್ರೆ ಈಜಿಪ್ಟ್ ನಲ್ಲಿ ಒಂದು ನಗರ ಇದೆ, ಅದನ್ನ ಮಿನ್ಯಾ ಅಂತ ಕರಿತೇವೆ. ಸೊ ಮಿನ್ಯಾದಲ್ಲಿ ಒಂದು ಎಕ್ಸ್ಕವೇಷನ್ ಅಂದ್ರೆ ಅಲ್ಲಿರ್ತಕ್ಕಂಥ ಪ್ರದೇಶವನ್ನ ಅನ್ವೇಷಣೆ ಮಾಡಿರ್ತಾರೆ. ಯಾರ್ಯಾರು ಮಾಡಿರ್ತಾರೆ ಅಂದ್ರೆ ಈಜಿಪ್ಟ್ ಮತ್ತೆ US ಮಾಡಿರ್ತಾರೆ. ಸೊ ಈ ಒಂದು ಸಮಯದಲ್ಲಿ ಅಲ್ಲಿ ಸಿಕ್ಕಿರ್ತಕ್ಕಂಥ ಮಹತ್ವವಾಗಿರ್ತಕ್ಕಂಥ ವಸ್ತು ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಿಂಗ್ ರಾಮ್ಸೆಸ್ II ಬೃಹತ್ ಪ್ರತಿಮೆಯ ಮೇಲಿನ ಭಾಗ. ಸೊ ಅದು ಒಂದು ರಾಜನ ಒಂದು ಶಿಲೆ ಅಥವಾ ವಿಗ್ರಹವಾಗಿರುತ್ತೆ. ಸೊ ಆ ಒಂದು ವಿಗ್ರಹದ ಅಪ್ಪರ್ ಪಾರ್ಟ್ ಅಂದ್ರೆ ಮೇಲ್ಭಾಗ ಮಾತ್ರ ಸಿಕ್ಕಿರುತ್ತೆ. ಸೊ ಆ ರಾಜನನ್ನ ನಾವೇನಂತ ಕರಿತೀವಿ ಅಂದ್ರೆ ಕಿಂಗ್ ರಾಮ್ಸೆಸ್ II ಅಂತ ಕರಿತೇವೆ. ಸೊ ಆ ಚಿತ್ರವನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದು ಈಜಿಪ್ಟ್ ನ
ಒಂದು ನಗರದಲ್ಲಿ ಡಿಸ್ಕವರಿ ಆಗಿರ್ತಕ್ಕಂಥ ಚಿತ್ರವಾಗಿರುತ್ತೆ. ಸೊ ಈಜಿಪ್ಟ್ ಮ್ಯಾಪ್ ಅನ್ನ ನೀವು ಇಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಆ ನಗರವನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಮಿನ್ಯಾ ಅಂತ ನಗರ ಅಂತ ನಾವೇನು ಹೇಳ್ತೇವೆ. ಸೊ ಇಲ್ಲಿ ಮಾಡಿರ್ತಕ್ಕಂಥ ಒಂದು ಎಸ್ಕವೇಷನ್ ಆಗಿರುತ್ತೆ. ಹಾಗಿದ್ರೆ ಈಜಿಪ್ಟ್ ನ ನೈಬರಿಂಗ್ ಕಂಟ್ರೀಸ್ ಅನ್ನ ನಾವು ನೋಡೋದಾದ್ರೆ ಇಲ್ಲಿ ಸುಡಾನ್ ಅನ್ನ ನೋಡಬಹುದು, ಇಲ್ಲಿ ಲಿಬಿಯಾವನ್ನ ನೋಡಬಹುದು. ಸೊ ಅದಾದ್ಮೇಲೆ ಈ ಕಡೆ ಬಂದಾಗ ನಾವು ಇಸ್ರೇಲ್ ನ ಜೊತೆಗೂ ಕೂಡ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಈಜಿಪ್ಟ್ ನ ಕ್ಯಾಪಿಟಲ್ ಸಿಟಿಯನ್ನ ನಾವು ಕೈರೋ ಅಂತ ಕರಿತೇವೆ. ಸೊ ಹಾಗಿದ್ರೆ ಈ ಒಂದು ಅಪ್ಡೇಟ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಎಸ್ಕವೇಷನ್ ಅನ್ನ ಮಾಡಿರ್ತಕ್ಕಂಥವರು ಈಜಿಪ್ಷಿಯನ್ ಮತ್ತೆ US ಆರ್ಕಿಯೋಲಾಜಿಕಲ್ ಮಿಷನ್ ವತಿಯಿಂದ ಮಾಡಿರ್ತಕ್ಕಂಥ ಎಸ್ಕವೇಷನ್ ಆಗಿರುತ್ತೆ. ಸೊ ಅಲ್ಲಿ ಸಿಕ್ಕಿರ್ತಕ್ಕಂಥ ಸ್ಟ್ಯಾಟ್ಯೂ ಅನ್ನ ನಾವು ಕಿಂಗ್ ರಾಮ್ಸೆಸ್ II ಅಂತ ಕರಿತೇವೆ. ಸೊ ಇದನ್ನ ಯಾವ ನಗರದಲ್ಲಿ ಪತ್ತೆ ಮಾಡಲಾಗಿದೆ ಅಂತ ಕೇಳಿದಾಗ ಮಿನ್ಯಾ ಸಿಟಿಯಲ್ಲಿ ಪತ್ತೆ ಆಗಿರ್ತಕ್ಕಂಥ ಒಂದು ಸ್ಟ್ಯಾಟ್ಯೂ ಇದಾಗಿರುತ್ತೆ. ಸೊ ಇದು ಲೈಮ್ ಸ್ಟೋನ್ ಬ್ಲಾಕ್ ಆಗಿರುತ್ತೆ, ಅಂದ್ರೆ ಸುಣ್ಣದ ಕಲ್ಲಿನಿಂದ ಮಾಡಿರ್ತಕ್ಕಂಥ ಒಂದು ವಿಗ್ರಹವಾಗಿರುತ್ತೆ. ಸೊ ಇದು 12.5 ಫೀಟ್ ಎತ್ತರವನ್ನ ಹೊಂದಿರತಕ್ಕಂಥ ಒಂದು ವಿಗ್ರಹ ಅಲ್ಲಿ ಪತ್ತೆ ಆಗಿರುತ್ತೆ. ಸೊ ಈ ಒಂದು ರಾಜನ ಬಗ್ಗೆ ಸ್ವಲ್ಪ ಐತಿಹಾಸಿಕ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಕಿಂಗ್ ವಾಸ್ ಒನ್ ಆಫ್ ದಿ ಏನ್ಷಿಯಂಟ್ ಈಜಿಪ್ಟ್ಸ್ ಮೋಸ್ಟ್ ಪವರ್ಫುಲ್ ಪರ್ಹಾನ್ಸ್ ಅಂತ ಕರಿತೇವೆ. ಅಂದ್ರೆ ಈಜಿಪ್ಟ್ ನಲ್ಲಿ ಇರ್ತಕ್ಕಂಥ ಅತ್ಯಂತ ಶಕ್ತಿಶಾಲಿ ಫೆರೋ ಅಂತ ಕರಿತೇವೆ ಅಥವಾ ಪರೋಸ್ ಅಂತ ಕರಿತೇವೆ. ಸೊ ಇಲ್ಲಿ ಒಂದು ಟರ್ಮ್ ಅನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ನಮಗೆ ಪರೀಕ್ಷೆಯಲ್ಲಿ ವಾಟ್ ಡು ಯು ಮೀನ್ ಬೈ ಫರೋಸ್ ಅಂತ ಕೇಳಬಹುದಾಗಿರುತ್ತೆ. ಸೊ ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಫೆರೋಸ್ ಅಂತಕ್ಕಂಥ ಪದದ ಅರ್ಥವೇನು ಅಂತ ಕೇಳಬಹುದಾಗಿರುತ್ತೆ. ಸೊ ಫೆರೋಸ್ ನ ಅರ್ಥ ಏನು ಅಂದ್ರೆ ಆ ಒಂದು ವ್ಯಕ್ತಿ ಏನಿರ್ತಾರೆ, ಸೊ ಈ ಆಕ್ಟ್ಸ್ ಆಸ್ ಬೋತ್ ಹೆಡ್ಸ್ ಆಫ್ ದಿ ಸ್ಟೇಟ್ ಅಂಡ್ ರಿಲಿಜಿಯಸ್ ಲೀಡರ್ ಆಫ್ ದೇರ್ ಪೀಪಲ್. ಅಂದ್ರೆ ಯಾವ ವ್ಯಕ್ತಿ ಒಂದು ರಾಷ್ಟ್ರದ ಮುಖ್ಯಸ್ಥನೂ ಕೂಡ ಆಗಿರ್ತಾನೆ, ಅದರ ಜೊತೆಗೆ ಆ ಒಂದು ಜನರ ಧಾರ್ಮಿಕ ಮುಖಂಡನೂ ಕೂಡ ಆಗಿರ್ತಾನೆ. ಸೊ ಅವರನ್ನ ನಾವೇನಂತ ಕರಿತೇವೆ ಅಂದ್ರೆ ಫೆರೋಗಳು ಅಂತ ಕರಿತೇವೆ. ಸೊ ಈಗ ಪತ್ತೆ ಆಗಿರ್ತಕ್ಕಂಥ ಒಂದು ವಿಗ್ರಹದಲ್ಲಿರ್ತಕ್ಕಂಥ ಮನುಷ್ಯ ಒಬ್ಬ ಫೆರೋ ಆಗಿರ್ತಾನೆ ಅಂತಕ್ಕಂಥ ಮಾಹಿತಿಯನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ವಾಸ್ ದಿ ಥರ್ಡ್ ಫೆರೋ ಆಫ್ ದಿ 19th ಡೈನಾಸ್ಟಿ ಆಫ್ ದಿ ಈಜಿಪ್ಟ್. ಅಂದ್ರೆ ಈಜಿಪ್ಟ್ ನಲ್ಲಿ ಬರ್ತಕ್ಕಂಥ ಒಂದು ಡೈನಾಸ್ಟಿ ಅಥವಾ ರಾಜವಂಶ ಅಂತ ನಾವೇನು ಹೇಳ್ತೇವೆ. ಸೊ ಅದರಲ್ಲಿ 19ನೇ ರಾಜವಂಶದಲ್ಲಿ ಬರ್ತಕ್ಕಂಥ 3ನೇ ಫೆರೋ ಆಗಿ ನಾವು ಇವರನ್ನ ನೋಡಬಹುದಾಗಿರುತ್ತೆ. ಸೊ ಇಟ್ ಡೇಟ್ಸ್ ಬ್ಯಾಕ್ ಟು ಅಂದ್ರೆ ಯಾವ ಕಾಲಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ 1279ರಿಂದ 1213 BCಯ ಸಮಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಯ ಚಿತ್ರವನ್ನ ಅಲ್ಲಿ ಪತ್ತೆ ಹಚ್ಚಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 9. ಸೊ ಹೊಸದಾಗಿ ಪತ್ತೆಯಾದ ಚಂದ್ರನು S2023U1 ಎಂದು ಯಾವ ಗ್ರಹವನ್ನು ಹೊಂದಿದೆ? ಸೊ ವಿಚ್ ಪ್ಲಾನೆಟ್ ಹ್ಯಾಸ್ ದಿ ನ್ಯೂಲಿ ಡಿಸ್ಕವರ್ಡ್ ಮೂನ್ ನೇಮ್ಡ್ S2023U1 ಅಂತ ಕರೀತೇವೆ. ಅಂದ್ರೆ ಒಂದು ಗ್ರಹದಲ್ಲಿ ಈಗ ಕೆಲವೊಂದು ಚಂದ್ರಗಳು ಅಂದ್ರೆ ಸ್ಯಾಟಲೈಟ್ಗಳು ಪತ್ತೆ ಆಗಿವೆ. ಸೊ ಆ ಸ್ಯಾಟಲೈಟ್ಗಳಿಗೆ ಇನ್ನೂ ನೇಮ್ ಅನ್ನ ಕೊಟ್ಟಿಲ್ಲ, ಕೋಡ್ ನೇಮ್ ಅನ್ನ ಕೊಟ್ಟಿರ್ತಾರೆ. ಸೊ ಇದನ್ನ S2023U1 ಅಂತ ಕರೀತೇವೆ. ಸೊ ಇದು ಯಾವ ಗ್ರಹಕ್ಕೆ ಸಂಬಂಧಪಟ್ಟಿದ ಚಂದ್ರ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಯುರೇನಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮೂನ್ ಆಗಿರುತ್ತೆ. ಸೊ ಅಪ್ಡೇಟ್ ಏನು ಅಂದ್ರೆ ಆಸ್ಟ್ರೋನಾಮರ್ಸ್ ಡಿಸ್ಕವರ್ 3 ಪ್ರೀವಿಯಸ್ಲಿ ಅನ್ನೋನ್ ಮೂನ್ಸ್. ಅಂದ್ರೆ ಮುಂಚೆ ನಮಗೆ ತಿಳಿಯದೇ ಇರತಕ್ಕಂತ 3 ಚಂದ್ರಗಳನ್ನ ಈಗ ವಿಜ್ಞಾನಿಗಳು ಕಂಡುಹಿಡಿದಿರ್ತಾರೆ. ಸೊ ಹಾಗಿದ್ರೆ ಚಂದ್ರಗಳ ಬಗ್ಗೆ ನಮಗೆ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಸಾಮಾನ್ಯವಾಗಿ ಕೇಳ್ತಾ ಇರ್ತಾರೆ. ಸೊ ಇದು ನಮ್ಮ ಭೂಮಿಯ ಚಿತ್ರವನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ನಮ್ಮ ಭೂಮಿಯ ಚಿತ್ರಕ್ಕೆ ನಮ್ಮ ಚಂದ್ರವನ್ನ ಹೋಲಿಕೆ ಮಾಡಿದಾಗ ಸೊ ಇದು ಮೂನ್ ಅಥವಾ ಚಂದ್ರನನ್ನ ನಮ್ಮ ಭೂಮಿಯ ನ್ಯಾಚುರಲ್ ಸ್ಯಾಟಲೈಟ್ ಅಂತ ಕರೀತೇವೆ. ಸೊ ಅದೇ ರೀತಿ ಕೆಲವೊಂದು ಮೂನ್ಸ್ಗಳು ಪರೀಕ್ಷೆಯಲ್ಲಿ ರಿಪೀಟೆಡ್ ಆಗಿ ಬರ್ತಾ ಇರುತ್ತೆ. ಸೊ ಅದರಲ್ಲಿ ಮಾರ್ಸ್ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಂತೆ ಫೋಬೋಸ್ ಮತ್ತೆ ಡಿಮೋಸ್ ಅಂತಕ್ಕಂಥದ್ದು 2 ಚಂದ್ರರ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಜುಪಿಟರ್ ಅಲ್ಲಿ ಅನೇಕ ಮೂನ್ಸ್ ಗಳ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಐವೋ, ಯುರೋಪಾ, ಗ್ಯಾನಿಮೇಡ್ ಮತ್ತೆ ಕ್ಯಾಲಿಸ್ಟೋ ಅಂತ ಕರಿತೇವೆ. ಸೊ ಇವು ತುಂಬಾ ಬಹಳ ರಿಪೀಟ್ ಆಗಿರ್ತಕ್ಕಂಥ ಒಂದು ಕ್ವೆಶನ್ಸ್ ಆಗಿರುತ್ತೆ. ಸೊ ಅದಾದ್ಮೇಲೆ ಈ ಸ್ಯಾಟರ್ನ್ ಅಲ್ಲಿ ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ಒಂದು ಪ್ರತಿ ಬಾರಿ ಡಿಸ್ಕವರಿ ಆದಾಗ ಸಮ್ಟೈಮ್ಸ್ ಸ್ಯಾಟರ್ನ್ ಮುಂದಕ್ಕೆ ಹೋಗುತ್ತೆ ಅಥವಾ ಜುಪಿಟರ್ ಮುಂದಕ್ಕೆ ಹೋಗುತ್ತೆ. ಸೊ ನಂಬರ್ ಆಫ್ ಮೂನ್ಸ್ ಅಂತಕ್ಕಂಥದ್ದು ಡಿಫ್ರೆಂಟ್ ಅಥವಾ ವೇರಿ ಆಗ್ತಾ ಇರ್ತಕ್ಕಂಥ ಒಂದು ಸಂಖ್ಯೆ ಆಗಿರುತ್ತೆ. ಸ್ಯಾಟರ್ನ್ ಅಲ್ಲಿ ತುಂಬಾ ಮುಂಚೆಯಿಂದ ತಿಳಿದಿರ್ತಕ್ಕಂಥ ಮೂನ್ಸ್ಗಳ ಬಗ್ಗೆ ನಾನು ಹೇಳೋದಾದ್ರೆ ಮೀಮಾಸ್ ಅಂತ ಕರಿತೇವೆ, ಎನ್ಸೆಲಾಡಸ್ ಅಂತ ಕರಿತೇವೆ, ತೆಥಿಸ್, ಡೈನೆ, ರಿಯಾ ಮತ್ತೆ ಟೈಟನ್, ಹೈಪೇರಿಯನ್, ಅದಾದ್ಮೇಲೆ ಲ್ಯಾಪಿಟಸ್ ಮತ್ತೆ ಫೋಬ್ ಅಂತ ಕರಿತೇವೆ. ಸೊ ಇಷ್ಟು ಸ್ಯಾಟರ್ನ್ ಅಥವಾ ಶನಿ ಗ್ರಹದಲ್ಲಿ ನೋಡಬಹುದಾಗಿರ್ತಕ್ಕಂಥ ಮೂನ್ಸ್ ಆಗಿರುತ್ತೆ. ಸೊ ಯುರೇನಸ್ ನಲ್ಲಿ ಪಕ್, ಮಿರಾಂಡಾ, ಏರಿಯಲ್, ಆಂಬ್ರಿಯಲ್, ಅದಾದ್ಮೇಲೆ ಟೈಟಾನಿಯಾ ಮತ್ತೆ ಆಬೆರಾನ್ ಅಂತ ಕರಿತೇವೆ. ನೆಪ್ಚೂನ್ ನಲ್ಲಿ ಪ್ರೋಟಿಯಸ್, ಟ್ರೈಟಾನ್ ಮತ್ತೆ ನಿರೀಡ್ ಅಂತ ಕರಿತೇವೆ. ಪ್ಲೂಟೋದಲ್ಲಿ ಚಾರೋನ್ ಅಂತ ಕರಿತೇವೆ. ಇವೆಲ್ಲ ತುಂಬಾ ಪಾಪ್ಯುಲರ್ ಆಗಿರ್ತಕ್ಕಂಥ ಅಥವಾ ತುಂಬಾ ಪುಸ್ತಕಗಳಲ್ಲಿ ಮೆನ್ಷನ್ ಆಗಿರ್ತಕ್ಕಂಥ ಮೂನ್ಸ್ ಆಗಿರುತ್ತೆ. ಇವಂತೂ ಡೆಫಿನೆಟ್ಲಿ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇವುಗಳೆಲ್ಲದರ ಜೊತೆಗೆ ಈಗ 3 ಹೊಸ ಚಂದ್ರಗಳನ್ನ ಪತ್ತೆ ಮಾಡಲಾಗಿರುತ್ತೆ. ಆ 3 ಹೊಸ ಚಂದ್ರಗಳಲ್ಲಿ 2 ಅಡಿಷನಲ್ ಮೂನ್ಸ್ ಸರ್ಕ್ಯುಲೇಟಿಂಗ್ ನೆಪ್ಚೂನ್ಗೆ 2 ಅಥವಾ 3 ಚಂದ್ರಗಳು
ನೆಪ್ಚ್ಯೂನ್ ಸುತ್ತ ಸುತ್ತಾ ಇದ್ದಾವೆ. ಸೊ ಒನ್ ಈಸ್ ಅರೌಂಡ್ ಯುರೇನಸ್ ನ ಸುತ್ತ ಒಂದು ಚಂದ್ರ ಸುತ್ತಾ ಇರ್ತಕ್ಕಂಥದ್ದನ್ನ ಈಗ ಪತ್ತೆ ಹಚ್ಚಿರ್ತಾರೆ. ಸೊ ಈ ಒಂದು ಡಿಸ್ಕವರಿಯನ್ನ ಒಂದು ಪವರ್ಫುಲ್ ಟೆಲಿಸ್ಕೋಪ್ ಅನ್ನ ಉಪಯೋಗಿಸಿಕೊಂಡು ಮಾಡಿರ್ತಾರೆ, ಅಂದ್ರೆ ದೂರದರ್ಶಕವನ್ನ ಉಪಯೋಗಿಸಿಕೊಂಡು ಮಾಡಿರ್ತಾರೆ. ಸೊ ಎಲ್ಲಿ ಈ ಒಂದು ಟೆಲಿಸ್ಕೋಪ್ ಅನ್ನ ಬಳಕೆ ಮಾಡಿರ್ತಾರೆ ಅಂದ್ರೆ ಹವಾಯ್ ಅಂಡ್ ಚಿಲಿದಲ್ಲಿ ಟೆಲಿಸ್ಕೋಪ್ ನ ಮುಖಾಂತರ ಡಿಸ್ಕವರಿ ಆಗಿರ್ತಕ್ಕಂಥ ಚಂದ್ರಗಳಾಗಿರ್ತವೆ. ಸೊ ಇದನ್ನ ಅನೌನ್ಸ್ ಮಾಡಿರ್ತಕ್ಕಂಥವ್ರು ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಯನ್ ಮೈನರ್ ಪ್ಲಾನೆಟ್ ಸೆಂಟರ್ ಅಂತ ಕರಿತೇವೆ. ಅಂದ್ರೆ ಒಂದು ಗ್ರಹಗಳಿಗೆ ಸಂಬಂಧಪಟ್ಟಂತೆ ಅನ್ವೇಷಣೆ ಮಾಡ್ತಕ್ಕಂಥ ಒಂದು ಕೇಂದ್ರ. ಸೊ ಆ ಒಂದು ಕೇಂದ್ರದಿಂದ ರಿಲೀಸ್ ಆಗಿರ್ತಕ್ಕಂಥ ಒಂದು ಮಾಹಿತಿ ಆಗಿರುತ್ತೆ. ಸೊ ಯುರೇನಿಯನ್ ಮೂನ್ ಅಂದ್ರೆ ಯುರೇನಸ್ ನ ಒಂದು ಚಂದ್ರ ಏನಿರುತ್ತೆ, ಸೊ ಇದನ್ನೇ ನಾನು ಪ್ರಶ್ನೆಯಲ್ಲಿ ಕೊಟ್ಟಿದ್ದು S2023 UN ಅಂತ ಕರಿತೇವೆ. ಸೊ ಇದು 28th ಮೂನ್ ಆಗಿರುತ್ತೆ, ಅಂದ್ರೆ ಯುರೇನಸ್ ನ 28ನೇ ಚಂದ್ರನಾಗಿರುತ್ತೆ. ಬಟ್ ಇರ್ತಕ್ಕಂಥ ಎಲ್ಲಾ ಮೂನ್ಸ್ ಗಳಲ್ಲಿ ಅದು ಅತ್ಯಂತ ಸ್ಮಾಲೆಸ್ಟ್ ಆಗಿರುತ್ತೆ, ಅಂದ್ರೆ ಅತ್ಯಂತ ಚಿಕ್ಕದಾಗಿರುತ್ತೆ. ಸೊ ಇದು 8 ಕಿಲೋಮೀಟರ್ ಡಯಾಮೀಟರ್ ಅನ್ನ ಹೊಂದಿರತಕ್ಕಂಥ ಒಂದು ಮೂನ್ ಆಗಿರುತ್ತೆ. ಸೊ ಇಟ್ ಟೇಕ್ಸ್ 680 ಅರ್ತ್ ಡೇಸ್ ಟು ಕಂಪ್ಲೀಟ್ ಒನ್ ಆರ್ಬಿಟ್, ಅಂದ್ರೆ ಒಂದು ಕಕ್ಷೆಯನ್ನ ಕಂಪ್ಲೀಟ್ ಆಗಿ ಸುತ್ತಲಿಕ್ಕೆ 680 ದಿನಗಳನ್ನ ತೆಗೆದುಕೊಳ್ತಕ್ಕಂಥ ಒಂದು ಚಂದ್ರವಾಗಿರುತ್ತೆ. ಸೊ ಅದಾದ್ಮೇಲೆ ನೆಪ್ಚ್ಯೂನ್ ಅಲ್ಲೂ ಕೂಡ ಚಂದ್ರನಗಳನ್ನ ಪತ್ತೆ ಹಚ್ಚಿರ್ತಾರೆ. ಸೊ ಒಂದನ್ನ ನಾವು 2002 ಎಸ್ ಅಂತ ಕರಿತೇವೆ N5, ಅದಾದ್ಮೇಲೆ 2021 SN1. ಸೊ ಅದಾದ್ಮೇಲೆ 17th ಇವೆರಡು ಕೂಡ 17ನೇ ಮತ್ತು 18ನೇ ಮೂನ್ಸ್ ಆಗಿರುತ್ತೆ. ಯಾವುದಕ್ಕೆ ಸಂಬಂಧಪಟ್ಟಂತೆ? ಸೊ ನೆಪ್ಚ್ಯೂನ್ಗೆ ಸಂಬಂಧಪಟ್ಟಂತೆ 2 ಮೂನ್ಸ್ ಅನ್ನ ಡಿಸ್ಕವರ್ ಮಾಡಿರ್ತಾರೆ. ಸೊ ಒಂದು 17ನೇದು ಮತ್ತು 18ನೇ ಚಂದ್ರನನ್ನ ಡಿಸ್ಕವರ್ ಮಾಡಿರ್ತಾರೆ. ಸೊ ಇವುಗಳ ಡಯಾಮೀಟರ್ ಬಂದು ಒಂದು 10 ಕಿಲೋಮೀಟರ್ ಡಯಾಮೀಟರ್ ಇರುತ್ತೆ, ಇನ್ನೊಂದು 6 ಕಿಲೋಮೀಟರ್ ಡಯಾಮೀಟರ್ ಇರುತ್ತೆ. ಸೊ ದೇ ಟೇಕ್ 1000 to 1200 ಅರ್ತ್ ಡೇಸ್ ಟು ಆರ್ಬಿಟ್ ದಿ ಪ್ಲಾನೆಟ್, ಅಂದ್ರೆ ಆ ಒಂದು ಗ್ರಹವನ್ನ ಒಂದು ಸುತ್ತು ಬರ್ಲಿಕ್ಕೆ ಸೊ 1000 ದಿನವನ್ನ ತೆಗೆದುಕೊಂಡರೆ ಸೊ ಇನ್ನೊಂದು 1200 ದಿನವನ್ನ ತೆಗೆದುಕೊಳ್ಳುತ್ತೆ ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 10. ಸ್ಟೇನ್ಲೆಸ್ ಸ್ಟೀಲ್ ವಲಯದಲ್ಲಿ ಮೊದಲ ಹಸಿರು ಹೈಡ್ರೋಜನ್ ಸ್ಥಾವರವನ್ನು ಎಲ್ಲಿ ಉದ್ಘಾಟಿಸಲಾಗಿದೆ? ಸೊ ವೇರ್ ಇಸ್ ದಿ ಫಸ್ಟ್ ಗ್ರೀನ್ ಹೈಡ್ರೋಜನ್ ಪ್ಲಾಂಟ್ ಇನ್ ದಿ ಸ್ಟೇನ್ಲೆಸ್ ಸ್ಟೀಲ್ ಸೆಕ್ಟರ್ ಇನಾಗ್ರೇಟೆಡ್? ಸೊ ನಮಗೆ ಗೊತ್ತು, ಯಾವುದೇ ಒಂದು ಉಕ್ಕಿನ ಕಾರ್ಖಾನೆ ಅಥವಾ ಸ್ಟೇನ್ಲೆಸ್ ಸ್ಟೀಲ್ ಅಂತ ನಾವೇನು ಹೇಳ್ತೇವೆ, ಸೊ ಅದನ್ನ ನಾವು ಹೈ ಟೆಂಪರೇಚರ್ ಇಂಟೆನ್ಸಿವ್ ಇಂಡಸ್ಟ್ರೀಸ್ ಅಂತ ಕರಿತೇವೆ. ಸೊ ಅಲ್ಲಿ ಅತ್ಯಂತ ಹೆಚ್ಚಿನ ತಾಪಮಾನವನ್ನು ಬಳಕೆ ಮಾಡ್ತಾರೆ. ಸೊ ಎಲ್ಲಿ ಅತ್ಯಂತ ಹೆಚ್ಚಿನ ತಾಪಮಾನ ಬಳಕೆ ಮಾಡ್ತಾರೆ, ಸೊ ಅಲ್ಲಿ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಕೂಡ ಜಾಸ್ತಿ ಇರುತ್ತೆ. ಸೊ ಎಲ್ಲಿ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಜಾಸ್ತಿ ಇರುತ್ತೆ, ಸೊ ಅವರು ಗ್ಲೋಬಲ್ ವಾರ್ಮಿಂಗ್ ಗೆ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡ್ತಕ್ಕಂಥ ಒಂದು ಸೆಕ್ಟರ್ಸ್ ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಬಟ್ ಇದನ್ನ ಪ್ರಿವೆಂಟ್ ಮಾಡಲಿಕ್ಕೆ ಒಂದು ಸ್ಟೇನ್ಲೆಸ್ ಸ್ಟೀಲ್ ಸೆಕ್ಟರ್ ಏನಿರುತ್ತೆ, ಸೊ ಅವರು ಗ್ರೀನ್ ಹೈಡ್ರೋಜನ್ ಅಂದ್ರೆ ಭಾರತ ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಹಸಿರು ಹೈಡ್ರೋಜನ್ ಸ್ಥಾವರವನ್ನ ಉದ್ಘಾಟನೆ ಮಾಡಿರ್ತಾರೆ. ಸೊ ಅದು ಎಲ್ಲಿ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹರಿಯಾಣದ ಹಿಸ್ಸಾರ್ ನಲ್ಲಿ ಇದನ್ನ ಇನಾಗ್ರೇಟ್ ಮಾಡಿರ್ತಾರೆ. ಸೊ ಅಪ್ಡೇಟ್ ಏನು ಅಂದ್ರೆ ಇಂಡಿಯಾಸ್ ಫಸ್ಟ್ ಗ್ರೀನ್ ಹೈಡ್ರೋಜನ್ ಪ್ಲಾಂಟ್ ಇನ್ ಸ್ಟೇನ್ಲೆಸ್ ಸ್ಟೀಲ್ ಸೆಕ್ಟರ್ ಅಂತ ಕರೀತೇವೆ. ಅಂದ್ರೆ ಸ್ಟೇನ್ಲೆಸ್ ಸ್ಟೀಲ್ ಸೆಕ್ಟರ್ ನಲ್ಲಿ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಹಸಿರು ಹೈಡ್ರೋಜನ್ ಸ್ಥಾವರವನ್ನ ಈಗ ಡೆವಲಪ್ ಮಾಡಲಾಗಿರುತ್ತೆ ಅಥವಾ ಉದ್ಘಾಟನೆ ಮಾಡಲಾಗಿರುತ್ತೆ. ಸೊ ಇದನ್ನ ನಾವು ಭಾರತ ದೇಶದ ಮೊಟ್ಟ ಮೊದಲ ಹಸಿರು ಹೈಡ್ರೋಜನ್ ಸ್ಥಾವರ ಅಂತ ಕರಿತೇವೆ. ಯಾವುದಕ್ಕೆ ಸಂಬಂಧಪಟ್ಟಂದ್ರೆ ಸ್ಟೇನ್ಲೆಸ್ ಸ್ಟೀಲ್ಗೆ ಸಂಬಂಧಪಟ್ಟಂತೆ ಭಾರತ ದೇಶದ ಮೊದಲ ಹಸಿರು ಜಲಜನಕ ಸ್ಥಾವರವಾಗಿರುತ್ತೆ. ಸೊ ಇದು ಜಿಂದಾಲ್ ಸ್ಟೇನ್ಲೆಸ್ ಸ್ಟೀಲ್ ಲಿಮಿಟೆಡ್ ಹಿಸಾರ್ ಹರಿಯಾಣದಲ್ಲಿ ಇರುತ್ತೆ. ಅಂದ್ರೆ ಇದು ಯಾವ ಕಂಪನಿ ಅಂದ್ರೆ ಸೊ ಜಿಂದಾಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸ್ಟೇನ್ಲೆಸ್ ಸ್ಟೀಲ್ ಲಿಮಿಟೆಡ್ ಆಗಿರುತ್ತೆ. ಸೊ ಎಲ್ಲಿರುತ್ತೆ ಅಂತ ಪ್ರಶ್ನೆಯಲ್ಲೇ ನಾವು ಡಿಸ್ಕಸ್ ಮಾಡಿದ್ದೇವೆ. ಸೊ ಯಾವುದರ ಕೊಲಾಬ್ರೇಷನ್ ಒಂದಿಗೆ ಇದನ್ನ ಸ್ಥಾಪನೆ ಮಾಡಿರ್ತಾರೆ ಅಂದ್ರೆ ಜಿಂದಾಲ್ ಸ್ಟೇನ್ಲೆಸ್ ಸ್ಟೀಲ್ ಮತ್ತೆ ಹೈಜಂಕೋ ಇಂಡಿಯಾ ಪ್ರೈವೇಟೆಡ್ ಲಿಮಿಟೆಡ್ ಅಂತ ಕರಿತೇವೆ. ಸೊ ಇವೆರಡರ ನಡುವೆ ಸಹಯೋಗದೊಂದಿಗೆ ಇದನ್ನ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಈ ಒಂದು ಪ್ಲಾಂಟ್ ಏನಿರುತ್ತೆ ಅಥವಾ ಸ್ಥಾವರ ಏನಿರುತ್ತೆ, ಇಟ್ ಏಮ್ಸ್ ಟು ಪ್ರೊಡ್ಯೂಸ್ ಗ್ರೀನ್ ಹೈಡ್ರೋಜನ್ ಫ್ರಮ್ ರಿನ್ಯೂಬಲ್ ಸೋರ್ಸ್. ಯಾವ್ದನ್ನ ನಾವು ಗ್ರೀನ್ ಹೈಡ್ರೋಜನ್ ಅಂತ ಕರಿತೇವೆ. ಸೊ ಗ್ರೀನ್ ಹೈಡ್ರೋಜನ್ ಬಗ್ಗೆ ನಿಮಗೆ ಕಾನ್ಸೆಪ್ಟ್ ಕೊಟ್ಟಿರ್ಲಿ. ಸೊ ಹೈಡ್ರೋಜನ್ ಅಂದ್ರೆ ಎಲ್ಲಿಂದ ಸಿಗುತ್ತೆ ಅಂದ್ರೆ ಅಟ್ಮಾಸ್ಫಿಯರ್ ಅಲ್ಲಿ ಇರ್ತಕ್ಕಂಥ ಹೈಡ್ರೋಜನ್ ಅನ್ನ ಟ್ರಾಪ್ ಮಾಡಲ್ಲ. ಯಾಕಂದ್ರೆ ಸೊ ಹೈಡ್ರೋಜನ್ ನಮ್ಮ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಬರ್ತಕ್ಕಂಥ ಫಸ್ಟ್ ಎಲಿಮೆಂಟ್ ಆಗಿರುತ್ತೆ. ಸೊ ಅದು ಅತ್ಯಂತ ಹಗುರವಾದ ಅನಿಲವಾಗಿರೋದ್ರಿಂದ ನಮ್ಮ ಅಟ್ಮಾಸ್ಫಿಯರ್ ಅಲ್ಲಿ ರೈಸ್ ಆಗುತ್ತೆ, ಅಂದ್ರೆ ಎತ್ತರಕ್ಕೆ ಹೊರಟೋಗುತ್ತೆ. ಸೊ ಪ್ಯೂರೆಸ್ಟ್ ಫಾರ್ಮ್ ಆಫ್ ದಿ ಹೈಡ್ರೋಜನ್ ನಾವು ಕ್ಯಾಪ್ಚರ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಆ ಒಂದು ಕಾರಣದಿಂದ ಏನ್ ಮಾಡ್ತಾರೆ ಅಂದ್ರೆ ಸೊ ನೀರನ್ನ ಎಲೆಕ್ಟ್ರೋಲೈಸಿಸ್ ಮಾಡ್ತಾರೆ, ಅಂದ್ರೆ ವಿದ್ಯುತ್ ವಿಭಜನೆ ಮಾಡ್ತಾರೆ. ಸೊ ವಿದ್ಯುತ್ ವಿಭಜನೆ ಮಾಡಿದಾಗ ಹೈಡ್ರೋಜನ್ನೇ ಸಪರೇಟ್ ಆಗುತ್ತೆ ಮತ್ತೆ ಆಕ್ಸಿಜನ್ ಸಪರೇಟ್ ಆಗುತ್ತೆ. ಸೊ ಈ ಒಂದು ಹೈಡ್ರೋಜನ್ ಅನ್ನ ನಾವು ಗ್ರೀನ್ ಹೈಡ್ರೋಜನ್ ಅಂತ ಯಾವಾಗ ಕರಿತೀವಿ ಅಂದ್ರೆ ಸೊ ಇದನ್ನ ಸ್ಪ್ಲಿಟ್ ಮಾಡಲಿಕ್ಕೆ ನಾವು ಬಳಸ್ತಕ್ಕಂಥ ಇಂಧನ ರಿನ್ಯೂಬಲ್ ಎನರ್ಜಿ ಆಗಿರಬೇಕು. ಅಂದ್ರೆ ನವೀಕರಿಸಬಹುದಾದ ಇಂಧನವನ್ನ ಬಳಕೆ ಮಾಡಿಕೊಂಡು ನಾವು ವಾಟರ್ ಅನ್ನ ಸ್ಪ್ಲಿಟ್ ಮಾಡಿದ್ರೆ ಮಾತ್ರ ಸೊ ಅದನ್ನ ನಾವು ಗ್ರೀನ್ ಹೈಡ್ರೋಜನ್ ಅಂತ ಕರಿತೇವೆ. ಸೊ ಇದನ್ನ ಸ್ಪ್ಲಿಟ್ ಮಾಡಲಿಕ್ಕೆ ನಾವು ಮತ್ತೊಮ್ಮೆ ಕಲ್ಲಿದ್ದಲಿನ ಒಂದು ವಿದ್ಯುತ್ ಅನ್ನ ಬಳಕೆ ಮಾಡಿದ್ರೆ ಅದನ್ನ ನಾವು ಗ್ರೀನ್ ಹೈಡ್ರೋಜನ್ ಅಂತ ಕರೆಯೋದಿಲ್ಲ. ಸೊ ಆ ಒಂದು ಕಾರಣದಿಂದ
ದೃಷ್ಟಿಯಿಂದ ಗ್ರೀನ್ ಹೈಡ್ರೋಜನ್ ಅಂದ್ರೆ ಏನು ಅಂತ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇವ್ರೇನ್ ಮಾಡ್ತಾರೆ ಅಂದ್ರೆ ರಿನ್ಯೂಬಲ್ ಎನರ್ಜಿಯನ್ನ ಉಪಯೋಗಿಸ್ಕೊಂಡು ಈ ಒಂದು ಹೈಡ್ರೋಜನ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಏನನ್ನ ಯೂಸ್ ಮಾಡ್ತಾರೆ ಅಂದ್ರೆ ರೂಫ್ ಟಾಪ್ ಮತ್ತೆ ಫ್ಲೋಟಿಂಗ್ ಸೋಲಾರ್ ವ್ಯವಸ್ಥೆಯನ್ನ ಅವರು ಬಳಕೆ ಮಾಡ್ತಾರೆ. ಅಂದ್ರೆ ಅವರ ಒಂದು ಪ್ಲಾಂಟ್ ಅಥವಾ ಇಂಡಸ್ಟ್ರಿ ಏನಿರುತ್ತೆ ಸೊ ಅದರ ಮೇಲ್ಛಾವಣಿಯಲ್ಲಿ ಸೌರ ಫಲಕಗಳನ್ನ ಬಳಕೆ ಮಾಡ್ತಾರೆ. ಆ ಸೌರ ಫಲಕಗಳಿಂದ ಬರ್ತಕ್ಕಂಥ ವಿದ್ಯುತ್ ಅನ್ನ ಉಪಯೋಗಿಸಿಕೊಂಡು ವಾಟರ್ ಅನ್ನ ಸ್ಪ್ಲಿಟ್ ಮಾಡುವುದರ ಮುಖಾಂತರ ಹಸಿರು ಜಲಜನಕವನ್ನ ಉತ್ಪಾದನೆ ಮಾಡುವ ಮುಖಾಂತರ ಸೊ ಈ ಒಂದು ಸೆಕ್ಟರ್ ಅನ್ನ ಡಿಕಾರ್ಬನೈಸ್ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವು ವರ್ಲ್ಡ್ಸ್ ಫಸ್ಟ್ ಆಫ್ ಗ್ರಿಡ್ ಗ್ರೀನ್ ಹೈಡ್ರೋಜನ್ ಪ್ಲಾಂಟ್ ಅಂತ ಕರೀತೇವೆ. ಅಂದ್ರೆ ಇದನ್ನ ಯಾವುದೇ ಗ್ರಿಡ್ ಗೆ ಕನೆಕ್ಟ್ ಮಾಡೋದಿಲ್ಲ, ನೇರವಾಗಿ ಅದೇ ಇಂಡಸ್ಟ್ರಿಯಲ್ಲಿ ಬಳಕೆ ಮಾಡ್ತಕ್ಕಂಥ ಒಂದು ಪ್ರಪಂಚದ ಮೊಟ್ಟ ಮೊದಲ ಆಫ್ ಗ್ರಿಡ್ ಹಸಿರು ಹೈಡ್ರೋಜನ್ ಸ್ಥಾವರ ಇದಾಗಿರುತ್ತೆ. ಸೊ ಇದನ್ನ ನಾವು ವರ್ಲ್ಡ್ಸ್ ಫಸ್ಟ್ ಗ್ರೀನ್ ಹೈಡ್ರೋಜನ್ ಪ್ಲಾಂಟ್ ವಿತ್ ಲಾಂಗ್ ಟರ್ಮ್ ಆಫ್ ಟೇಕ್ ಅಗ್ರಿಮೆಂಟ್ ಅಂತ ಕರೀತೀವಿ. ಅಂದ್ರೆ ದೀರ್ಘಕಾಲಿಕದ ಆಫ್ ಟೇಕ್ ಒಪ್ಪಂದದೊಂದಿಗೆ ವಿಶ್ವದ ಮೊದಲ ಹಸಿರು ಹೈಡ್ರೋಜನ್ ಸ್ಥಾವರವಾಗಿರುತ್ತೆ. ಆಫ್ ಟೇಕ್ ಅಗ್ರಿಮೆಂಟ್ ಅಂದ್ರೆ ಸೊ ಅದು ಉತ್ಪಾದನೆ ಆಗುವುದಕ್ಕಿಂತ ಮುಂಚೆನೆ ಅದನ್ನ ಖರೀದಿ ಮಾಡ್ತಕ್ಕಂಥ ಒಪ್ಪಂದಗಳನ್ನ ಮಾಡ್ಕೊಂಡ್ರೆ ಸೊ ಆಫ್ ಟೇಕ್ ಅಗ್ರಿಮೆಂಟ್ ಅಂತ ಕರಿತೇವೆ. ಸೊ ಹಸಿರು ಜಲಜನಕಕ್ಕೆ ಸಂಬಂಧಪಟ್ಟಂತೆ ಇದು ಮೊಟ್ಟ ಮೊದಲ ಆಫ್ ಟೇಕ್ ಅಗ್ರಿಮೆಂಟ್ ಆಗಿರ್ತಕ್ಕಂಥ ಒಂದು ಸ್ಥಾವರವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 11. ಸೊ ಯೋಜನೆ ಅದಿತಿ ಎಂದರೇನು? ಸೊ ವಾಟ್ ಈಸ್ ದಿ ಎಕ್ಸ್ಪಾನ್ಷನ್ ಆಫ್ ಅದಿತಿ ಸ್ಕೀಮ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಐಡೆಕ್ಸ್ ನೊಂದಿಗೆ ನವೀನ ತಂತ್ರಜ್ಞಾನಗಳ ಏಸಿಂಗ್ ಅಭಿವೃದ್ಧಿ ಅಂತ ಕರಿತೇವೆ. ಅಂದ್ರೆ ಏಸಿಂಗ್ ಡೆವಲಪ್ಮೆಂಟ್ ಆಫ್ ಇನೋವೇಟಿವ್ ಟೆಕ್ನಾಲಜೀಸ್ ವಿತ್ ಐಡೆಕ್ಸ್ ಅಂತ ಕರಿತೇವೆ. ಸೊ ಈ ಒಂದು ಅದಿತಿಯನ್ನ ಏನಕ್ಕೆ ಲಾಂಚ್ ಮಾಡ್ತಾ ಇದ್ದಾರೆ ಅಂದ್ರೆ ಸೊ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಸ್ಟಾರ್ಟ್ಅಪ್ ಗಳಿಗೆ ಫಂಡ್ ಮಾಡ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಈ ಒಂದು ಯೋಜನೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಅದಿತಿ ಯೋಜನೆ ಅಂತ ಕರಿತೇವೆ. ಸೊ ಈ ಒಂದು ಅದಿತಿ ಯೋಜನೆಯನ್ನ ಯಾವ್ದ್ರ ಜೊತೆ ಅವರು ಲಾಂಚ್ ಮಾಡ್ತಾ ಇದ್ದಾರೆ ಅಂದ್ರೆ ಐಡೆಕ್ಸ್ ಜೊತೆ ಲಾಂಚ್ ಮಾಡ್ತಾ ಇರ್ತಕ್ಕಂಥ ಒಂದು ಸ್ಕೀಮ್ ಆಗಿರುತ್ತೆ. ಸೊ ಈ ಒಂದು ಸ್ಕೀಮ್ ನ ಉದ್ದೇಶ ಏನು, ಏಮ್ ಅಥವಾ ಗುರಿ ಏನು ಅಂದ್ರೆ ಪ್ರೊವೈಡ್ ಗ್ರಾಂಟ್ ಇನ್ ಏಡ್ ಅಪ್ ಟು 25 crore ಟು ಸ್ಟಾರ್ಟ್ಅಪ್ಸ್. ಅಂದ್ರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಸ್ಟಾರ್ಟ್ಅಪ್ ಗಳಿಗೆ ಗ್ರಾಂಟ್ ಇನ್ ಏಡ್ ಅಂದ್ರೆ ಅನುದಾನ ಅಂತ ಕರಿತೇವೆ. ಸೊ ಎಷ್ಟರವರೆಗೆ ಅನುದಾನ ಕೊಡ್ತಾರೆ ಅಂದ್ರೆ 25 ಕೋಟಿಗಳವರೆಗೆ ಅನುದಾನವನ್ನ ಕೊಡ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಈ ಒಂದು ಸ್ಟಾರ್ಟ್ಅಪ್ ಗಳು ಯಾವ್ದ್ರ ಮೇಲೆ ವರ್ಕ್ ಮಾಡಬೇಕಾಗಿರುತ್ತೆ ಅಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂಡ್ ಇನೋವೇಷನ್ ಇನ್ ಕ್ರಿಟಿಕಲ್ ಅಂಡ್ ಸ್ಟ್ರಾಟಜಿಕ್ ಡಿಫೆನ್ಸ್ ಟೆಕ್ನಾಲಜಿ. ಅಂದ್ರೆ ಐಡೆಕ್ಸ್ ಅಂತಕ್ಕಂಥದ್ದು ಡಿಫೆನ್ಸ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ನಾವೀನ್ಯತೆಯನ್ನ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಸೆಗ್ಮೆಂಟ್ ಆಗಿರುತ್ತೆ. ಸೊ ಆ ಒಂದು ಡಿಫೆನ್ಸ್ ಟೆಕ್ನಾಲಜಿ ಅಂದ್ರೆ ನಮ್ಮ ಭಾರತ ದೇಶದ ರಕ್ಷಣಾ ವ್ಯವಸ್ಥೆಯಲ್ಲಿ ನಾವೀನ್ಯತೆಯನ್ನ ಮಾಡ್ತಕ್ಕಂಥ ಸ್ಟಾರ್ಟ್ಅಪ್ ಗಳಿಗೆ ಮಾತ್ರ ಅಪ್ಲಿಕೇಬಲ್ ಆಗ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಅದಿತಿ ಯೋಜನೆ ಅಂತಕ್ಕಂಥದ್ದು ಎಲ್ಲ ಸ್ಟಾರ್ಟ್ಅಪ್ ಗಳಿಗೂ ಅದು ಅಪ್ಲೈ ಆಗೋದಿಲ್ಲ. ಓನ್ಲಿ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಮಾಡ್ತಕ್ಕಂಥ ನಾವೀನ್ಯತೆಗೆ ಮಾತ್ರ ಗ್ರಾಂಟ್ ಇನ್ ಏಡ್ ಅನ್ನ ಕೊಡ್ತಕ್ಕಂಥ ಒಂದು ಯೋಜನೆಯಾಗಿ ನಾವು ಇದನ್ನ ಗುರುತಿಸಬಹುದಾಗಿರುತ್ತೆ. ಸೊ ಇದು ಯಾವ ಪೀರಿಯಡ್ ವರೆಗೂ ಅಪ್ಲಿಕಬಲ್ ಆಗ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ ಅಂದ್ರೆ 2023-24 ಸ್ಟಾರ್ಟ್ ಆಗಿ 2025-26 ಅಪ್ಲಿಕಬಲ್ ಆಗ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಟು ಡೆವಲಪ್ ಅಬೌಟ್ 30 ಡೀಪ್ ಟೆಕ್ ಟೆಕ್ನಾಲಜೀಸ್ ಇನ್ ದಟ್ ಟೈಮ್ ಫ್ರೇಮ್. ಅಂದ್ರೆ ಆ ಒಂದು ಸಮಯದಲ್ಲಿ 30 ತಂತ್ರಜ್ಞಾನಗಳನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಸೊ ಈ ಒಂದು ಯೋಜನೆಯ ಉದ್ದೇಶವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 12. ಭಾರತದ ಮೊದಲ ಸ್ವದೇಶಿ ಮಾದರಿ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಅನ್ನು ಎಲ್ಲಿ ನಿರ್ಮಿಸಲಾಗುತ್ತಿದೆ? ಸೊ ವೇರ್ ಈಸ್ ಇಂಡಿಯಾಸ್ ಫಸ್ಟ್ ಇಂಡಿಜಿನಿಯಸ್ ಪ್ರೋಟೋಟೈಪ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಬೀಯಿಂಗ್ ಕನ್ಸ್ಟ್ರಕ್ಟೆಡ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಇದನ್ನ ಕಲ್ಪಕಂ ತಮಿಳುನಾಡಿನಲ್ಲಿ ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಪ್ಲಾಂಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ವದೇಶಿ, ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಅಭಿವೃದ್ಧಿ ಆಗಿರ್ಬೇಕು. ಮಾದರಿ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಅಂತ ಕರಿತೇವೆ. ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಅಂದ್ರೆ ಏನು ಅನ್ನೋದನ್ನ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದು KS ಎಕ್ಸಾಮ್ ಬರ್ತಾ ಇರೋದ್ರಿಂದ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಆರ್ಟಿಕಲ್ ಆಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದಲ್ಲಿ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅಂದ್ರೆ ಪರಮಾಣು ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಹೋಮಿ ಬಾಬಾರವರು ಡೆವಲಪ್ ಮಾಡಿರ್ತಕ್ಕಂಥ ಒಂದು ಟೆಕ್ನಾಲಜಿ ಇದಾಗಿರುತ್ತೆ. ಸೊ ಇದನ್ನ ನಾವು 3 ಸ್ಟೇಜಸ್ ಅಲ್ಲಿ ಬಳಕೆ ಮಾಡ್ತೇವೆ. ಮೊದಲನೇ ಸ್ಟೇಜ್ ಅನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಮೊದಲನೇ ಸ್ಟೇಜ್ ಅಲ್ಲಿ ನಾವು ಯಾವುದೇ ಒಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಲ್ಲಿ ಫ್ಯೂಯಲ್ ಅಥವಾ ಇಂಧನವನ್ನ ಬಳಕೆ ಮಾಡ್ತೇವೆ. ಆ ಒಂದು ಇಂಧನ ರೇಡಿಯೋ ಆಕ್ಟಿವ್ ಆಗಿರುತ್ತೆ, ಅಂದ್ರೆ ವಿಕಿರಣ ಪಟುತ್ವ ಗುಣವನ್ನ ಹೊಂದಿರತಕ್ಕಂಥ ಒಂದು ವಸ್ತುಗಳನ್ನ ಬಳಕೆ ಮಾಡ್ತೇವೆ. ಸೊ ಫಸ್ಟ್ ಸ್ಟೇಜ್ ಅಲ್ಲಿ ನಾವು ಯಾವ ಧಾತುವನ್ನ ಬಳಕೆ ಮಾಡ್ತೀವಿ ಅಂದ್ರೆ ನ್ಯಾಚುರಲ್ ಯುರೇನಿಯಂ ಅನ್ನ ಬಳಕೆ ಮಾಡ್ತೇವೆ. ಸೊ ಈ ಒಂದು ಯುರೇನಿಯಂ ಅನ್ನ ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್ ಅಂತ ಕರಿತೇವೆ. ಸೊ ಈ ಒಂದು ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್ ಮುಖಾಂತರ ಈ ಒಂದು ನ್ಯಾಚುರಲ್ ಯುರೇನಿಯಂ ಅನ್ನ ಬಳಕೆ
ಮಾಡುವುದರ ಮುಖಾಂತರ ನಾವು ಎಲೆಕ್ಟ್ರಿಸಿಟಿಯನ್ನ ಡೆವಲಪ್ ಮಾಡ್ತೇವೆ. ವಿ ಗೋಯಿಂಗ್ ಟು ಡೆವಲಪ್ ಎಲೆಕ್ಟ್ರಿಸಿಟಿ ಬೈ ಯೂಸಿಂಗ್ ನ್ಯಾಚುರಲ್ ಯುರೇನಿಯಂ. ಇದನ್ನ ನಾವೇನಂತ ಕರಿತೇವೆ ಅಂದ್ರೆ ಸ್ಟೇಜ್ 1 ಅಂತ ಕರಿತೇವೆ. ಸೊ ಈ ಒಂದು ಹಂತದ ಕೊನೆಯಲ್ಲಿ ನಮ್ಗೆ ಏನು ಉಳಿಯುತ್ತೆ, ವಾಟ್ ಆರ್ ವಿ ಗೋಯಿಂಗ್ ಟು ಗೆಟ್ ಅಂದಾಗ, ಸೊ ಎಲೆಕ್ಟ್ರಿಸಿಟಿ ನಮಗೆ ಪ್ರಾಡಕ್ಟ್ ಆಗಿರುತ್ತೆ, ಅದ್ರ ಜೊತೆಗೆ ಬೈ ಪ್ರಾಡಕ್ಟ್ ಉಪ ಉತ್ಪನ್ನಗಳು ಕೂಡ ಉತ್ಪನ್ನ ಆಗುತ್ತೆ. ಆ ಉಪ ಉತ್ಪನ್ನಗಳು ಯಾವ್ದಾವ್ದು ಅಂದ್ರೆ ಡಿಪ್ಲೀಟೆಡ್ ಯುರೇನಿಯಂ ಅಂತ ಕರಿತೇವೆ. ಅಂದ್ರೆ ಇಲ್ಲಿ ಏನ್ ನಾವು ಫ್ಯೂಯಲ್ ಆಗಿ ಬಳಕೆ ಮಾಡ್ತೇವೆ, ಸೊ ಅದರಲ್ಲಿ ಉಳಿದಿರ್ತಕ್ಕಂಥ ಯುರೇನಿಯಂ ಬರುತ್ತೆ, ಅದ್ರ ಜೊತೆಗೆ ಪ್ಲುಟೋನಿಯಂ ಬರುತ್ತೆ. ಸೊ ಇದು ಫಸ್ಟ್ ಸ್ಟೇಜ್ ಆಗಿರುತ್ತೆ. ಸೊ ಇಲ್ಲಿ ಬಂದಿರತಕ್ಕಂಥ ವಸ್ತುಗಳನ್ನ ನಾವು ಸೆಕೆಂಡ್ ಸ್ಟೇಜ್ಗೆ ಕಳಿಸ್ತೀವಿ. ಯಾವ ವಸ್ತುವನ್ನ ಕಳಿಸ್ತೀವಿ ಅಂದ್ರೆ ಪ್ಲುಟೋನಿಯಂ ಅನ್ನ ಎರಡನೇ ಹಂತಕ್ಕೆ ಕಳಿಸ್ತೇವೆ. ಪ್ಲುಟೋನಿಯಂ ಜೊತೆಗೆ ನಾವು ಏನನ್ನ ಮಿಕ್ಸ್ ಮಾಡ್ತೀವಿ ಅಂದ್ರೆ ಥೋರಿಯಂ ಅನ್ನ ಮಿಕ್ಸ್ ಮಾಡ್ತೇವೆ. ಸೊ ಇದನ್ನ ನಾವೇನಂತ ಕರಿತೇವೆ ಅಂದ್ರೆ ಫಾಸ್ಟ್ ಬ್ರೀಡರ್ ಅಂತ ಕರಿತೇವೆ. ಸೊ ನಾನ್ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಆರ್ಟಿಕಲ್ ಕೂಡ ಇದೇ ಆಗಿರುತ್ತೆ. ಸೊ ಇದನ್ನ ನಾವು ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಅಂತ ಕರಿತೇವೆ. ಸೊ ಈ ಒಂದು ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಅನ್ನ ಈಗ ತಮಿಳುನಾಡಿನಲ್ಲಿ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ರ ಅಪ್ಡೇಟ್ ಅನ್ನ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಯಾಕೆ ನಾವು ಈ ಒಂದು ಸೆಕೆಂಡ್ ಸ್ಟೇಜ್ ಅನ್ನ ಡೆವಲಪ್ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಥೋರಿಯಂ ಜಾಸ್ತಿ ಇರುತ್ತೆ. ಆ ಒಂದು ಥೋರಿಯಂ ಅನ್ನ ನಾವು ಬಳಕೆ ಮಾಡಿಕೊಳ್ಳಬಹುದಾಗಿರೋದ್ರಿಂದ ಸೊ ಈ ಒಂದು ಸ್ವಚ್ಛವಾಗಿರ್ತಕ್ಕಂಥ ವಿದ್ಯುತ್ ಅನ್ನ ಡೆವಲಪ್ ಮಾಡಲಿಕ್ಕೆ ಈ ಒಂದು ಸೆಕೆಂಡ್ ಸ್ಟೇಜ್ ಅನ್ನ ನಾವು ಬಳಕೆ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಸೆಕೆಂಡ್ ಸ್ಟೇಜ್ ಆದ್ಮೇಲೆ ಏನ್ ಬರುತ್ತೆ? ಸೆಕೆಂಡ್ ಸ್ಟೇಜ್ ಆದ್ಮೇಲೆ ನಮಗೆ ಮತ್ತೊಮ್ಮೆ ಯುರೇನಿಯಂ 233 ಅನ್ನ ಆಮೇಲೆ ಪ್ಲುಟೋನಿಯಂ ಬರುತ್ತೆ. ಸೊ ಪ್ಲುಟೋನಿಯಂ ಅನ್ನ ನಾವು ಮತ್ತೆ ಇಲ್ಲಿ ರೀಸೈಕಲ್ ಮಾಡಬಹುದಾಗಿರುತ್ತೆ. ಅದಾದ್ಮೇಲೆ ಯುರೇನಿಯಂ ಮತ್ತೆ ಥೋರಿಯಂ ಅನ್ನ ಮತ್ತೆ ಬಳಕೆ ಮಾಡ್ತಾರೆ. ಯುರೇನಿಯಂ ಮತ್ತೆ ಥೋರಿಯಂ ಅನ್ನ ಮತ್ತೆ ಬಳಕೆ ಮಾಡ್ತಾರೆ. ಸೊ ಅದು ಯಾವ ಹಂತ ಅಂದ್ರೆ ಸ್ಟೇಜ್ 3 ಅಂತ ಕರಿತೇವೆ. ಸ್ಟೇಜ್ 3 ಅನ್ನ ನಾವು ಯುರೇನಿಯಂ 233 ಫ್ಯೂಯಲ್ಡ್ ಬ್ರೀಡರ್ಸ್ ಅಂತ ಕರಿತೇವೆ. ಸೊ ಇದು 3 ಹಂತದ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ 3ನೇ ಹಂತದಲ್ಲಿ ಥೋರಿಯಂ ಮತ್ತೆ ಯುರೇನಿಯಂ ಅನ್ನ ಮಿಕ್ಸ್ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಸೊ ನಾವು ಥರ್ಡ್ ಸ್ಟೇಜ್ ಅಲ್ಲಿ ನೋಡಬಹುದಾಗಿರುತ್ತೆ. ಈ 3 ಹಂತಗಳನ್ನ ನಮ್ಮ ಭಾರತ ದೇಶದ 3 ಸ್ಟೇಜ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅಂತ ಕರಿತೇವೆ. ಸೊ ಈಗ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದು 2ನೇ ಹಂತದ ಒಂದು ಡೆವಲಪ್ಮೆಂಟ್ ಅನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ನಾನು ಡಿಸ್ಕಸ್ ಮಾಡಿರ್ತಕ್ಕಂಥ ಎಲ್ಲದನ್ನ ಸಮರೈಸ್ ಮಾಡೋದಾದ್ರೆ ಇಂಡಿಯಾಸ್ ಫಸ್ಟ್ ಇಂಡಿಜಿನಸ್ ಪ್ರೋಟೋಟೈಪ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಅಂತ ಕರಿತೇವೆ. ಸೊ ಇದು 500 ಮೆಗಾವ್ಯಾಟ್ ಎಲೆಕ್ಟ್ರಿಸಿಟಿ ನ್ಯೂಕ್ಲಿಯರ್ ರಿಯಾಕ್ಟರ್ ಆಗಿರುತ್ತೆ. ಸೊ ಅದು ಅದರ ಕೆಪಾಸಿಟಿ ಆಗಿರುತ್ತೆ. ಸೊ ಎಲ್ಲಿ ಡೆವಲಪ್ ಮಾಡಿದ್ದಾರೆ ಕನ್ಸ್ಟ್ರಕ್ಟೆಡ್ ಅಂತ ಹೇಳಿದಾಗ ಕಲ್ಪಕಂ ತಮಿಳುನಾಡಿನಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಯಾರು ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ ಅಂತ ಕೇಳಿದಾಗ ಭಾರತೀಯ ನಾಭಿಕೀಯ ವಿದ್ಯುತ್ ನಿಗಮ್ ಲಿಮಿಟೆಡ್ ಅಂತ ಕರಿತೇವೆ. ಸೊ ಭಾರತೀಯ ನಾಭಿಕೀಯ ವಿದ್ಯುತ್ ನಿಗಮ ಲಿಮಿಟೆಡ್ ನ ವತಿಯಿಂದ ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಫಾಸ್ಟ್ ಪ್ರೋಟೋಟೈಪ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಏನಿರುತ್ತೆ, ಸೊ ಇಟ್ ಈಸ್ ದಿ ಫೋರ್ ರನ್ನರ್ ಆಫ್ ದಿ ಫ್ಯೂಚರ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಆಗಿರುತ್ತೆ. ಸೊ ಏನಕ್ಕೆ ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ ಅಂದ್ರೆ ಸೊ ಇದು ಅತ್ಯಂತ ಹೆಚ್ಚಿನ ಥೋರಿಯಂ ಅನ್ನ ಬಳಕೆ ಮಾಡ್ತಕ್ಕಂಥ ಒಂದು ರಿಯಾಕ್ಟರ್ ಆಗಿರುತ್ತೆ. ಸೊ ಇಟ್ ಈಸ್ ಡಿಸೈನ್ಡ್ ಅಂಡ್ ಡೆವಲಪ್ಡ್ ಬೈ ಇಂದಿರಾ ಗಾಂಧಿ ಸೆಂಟರ್ ಫಾರ್ ಅಟಾಮಿಕ್ ರಿಸರ್ಚ್ ಅಂಡ್ ಆಲ್ಸೋ ಲೊಕೇಟೆಡ್ ಅಟ್ ಕಲ್ಪಕಂ. ಅಂದ್ರೆ ಕಲ್ಪಕಂ ಅಲ್ಲಿ ಇರ್ತಕ್ಕಂಥ ಇಂದಿರಾ ಗಾಂಧಿ ಸೆಂಟರ್ ಫಾರ್ ಅಟಾಮಿಕ್ ರಿಸರ್ಚ್ ಅಂತ ನಾವೇನ್ ಹೇಳ್ತೇವೆ, ಸೊ ಅವರು ಡೆವಲಪ್ ಮಾಡಿರ್ತಕ್ಕಂಥ ಒಂದು ಸಿಸ್ಟಮ್ ಇದಾಗಿರುತ್ತೆ. ಸೊ ಅದಾದ್ಮೇಲೆ ಎಕ್ಸ್ಪೆಕ್ಟೆಡ್ ಟು ಅಚೀವ್ ಕ್ರಿಟಿಕಾಲಿಟಿ ಬೈ 2024. ಏನ್ ಇದ್ರ ಅರ್ಥ ಅಂದ್ರೆ ಸೊ ನಾವು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನ ಏಕಾಏಕಿ ಪ್ರಾರಂಭ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಇದು ಕ್ರಿಟಿಕಲಿಟಿಯನ್ನ ಈ ವರ್ಷದಲ್ಲಿಯೇ ಅಚೀವ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಪ್ರೋಟೋಟೈಪ್ ಏನಿರುತ್ತೆ, ಇಟ್ಸ್ ಅನ್ ಅಡ್ವಾನ್ಸ್ಡ್ ಥರ್ಡ್ ಜನರೇಷನ್ ರಿಯಾಕ್ಟರ್ ವಿತ್ ಇನ್ಹರೆಂಟ್ ಪ್ಯಾಸಿವ್ ಸೇಫ್ಟಿ ಫೀಚರ್ಸ್. ಅಂದ್ರೆ ಅತ್ಯಂತ ಹೆಚ್ಚಿನ ಸುರಕ್ಷತೆಯ ಗುಣಗಳನ್ನ ಹೊಂದಿರತಕ್ಕಂಥ ರಿಯಾಕ್ಟರ್ ಆಗಿರುತ್ತೆ. ರೆಡ್ಯೂಸಸ್ ನ್ಯೂಕ್ಲಿಯರ್ ವೇಸ್ಟ್. ಅಂದ್ರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಲ್ಲಿ ನಮಗೆ ಮೋಸ್ಟ್ ಒನ್ ಆಫ್ ದಿ ಮೇಜರ್ ಡಿಸ್ಅಡ್ವಾಂಟೇಜಸ್ ಏನು ಅಂದ್ರೆ ನಾವು ಬಳಕೆ ಮಾಡಿರ್ತಕ್ಕಂಥ ಇಂಧನ ಏನಿರುತ್ತೆ, ಸೊ ಅದನ್ನ ನಾವು ನ್ಯೂಕ್ಲಿಯರ್ ವೇಸ್ಟ್ ಅಂತ ಕರಿತೇವೆ. ನ್ಯೂಕ್ಲಿಯರ್ ವೇಸ್ಟ್ ಅಂತಕ್ಕಂಥದ್ದು ಅತ್ಯಂತ ಅಪಾಯಕಾರಿ ಆಗಿರ್ತಕ್ಕಂಥ ಒಂದು ವಸ್ತುವಾಗಿರುತ್ತೆ. ಸೊ ಈ ಒಂದು ಪ್ರೋಟೋಟೈಪ್ ಅನ್ನ ಈಗೇನ್ ಡಿಸೈನ್ ಮಾಡ್ತಾ ಇದ್ದಾರೆ, ಸೊ ಅದರಿಂದ ನ್ಯೂಕ್ಲಿಯರ್ ವೇಸ್ಟ್ ಅಂತಕ್ಕಂಥದ್ದು ಬಹಳ ಕಡಿಮೆ ಆಗಿರುತ್ತೆ. ಅದು ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ಅಡ್ವಾಂಟೇಜ್ ಆಗಿರುತ್ತೆ. ಸೊ ಅದಾದ್ಮೇಲೆ ವಾಟ್ ಈಸ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಅಂತ ನಾವು ನೋಡೋದಾದ್ರೆ ಇಟ್ ಯೂಸಸ್ ಫಾಸ್ಟ್ ನ್ಯೂಟ್ರಾನ್ಸ್ ಟು ಪ್ರೊಡ್ಯೂಸ್ ಮೋರ್ ನ್ಯೂಕ್ಲಿಯರ್ ಫ್ಯೂಯಲ್ ದೆನ್ ಇಟ್ ಕನ್ಸ್ಯೂಮ್ಸ್. ಅಂದ್ರೆ ಅದು ಎಷ್ಟನ್ನ ಬಳಕೆ ಮಾಡ್ಕೊಳ್ಳುತ್ತೆ ಅದಕ್ಕಿಂತ ಹೆಚ್ಚಿನ ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಕೆಪಾಸಿಟಿಯನ್ನ ಹೊಂದಿರುತ್ತೆ. ಸೊ ಅದನ್ನ ನಾವು ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಅಂತ ಕರಿತೇವೆ. ಸೊ ಈ ಒಂದು 3 ಸ್ಟೇಜ್ ಅನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ದಿ ಐಡಿಯಾ ಈಸ್ ಕನ್ಸ್ಯೂಮ್ಡ್ ಬೈ, ಅಂದ್ರೆ ಈ ಒಂದು ಪ್ರೋಗ್ರಾಮ್ ಅನ್ನ ಕನ್ಸ್ಯೂಮ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಹೋಮಿ ಬಾಬಾ, ದ ಫೌಂಡರ್ ಆಫ್ ಇಂಡಿಯಾಸ್ ಆಟೋಮಿಕ್ ಎನರ್ಜಿ ಕಮಿಷನ್. ಅಂದ್ರೆ ಭಾರತ ದೇಶದ ಪರಮಾಣು ಶಕ್ತಿ ಆಯೋಗದ ಸಂಸ್ಥಾಪಕರಾಗಿರ್ತಕ್ಕಂಥ ಹೋಮಿ ಬಾಬಾರವರು
1950ರ ದಶಕದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಡೆವಲಪ್ ಮಾಡ್ತಾರೆ. ಸೊ ಇಟ್ ಏಮ್ಸ್ ಟು ಪ್ರೊವೈಡ್ ಕ್ಲೀನ್, ಸೇಫ್ ಅಂಡ್ ರಿಲಯಬಲ್ ಎನರ್ಜಿ ಅಂತ ಕರೀತೇವೆ. ಅಂದರೆ ಶುದ್ಧವಾಗಿರ್ತಕ್ಕಂಥ, ಸುರಕ್ಷಿತವಾಗಿರ್ತಕ್ಕಂಥ ಮತ್ತೆ ವಿಶ್ವಾಸಾರ್ಹವಾಗಿರ್ತಕ್ಕಂಥ ಒಂದು ವಿದ್ಯುತ್ತನ್ನು ಡೆವಲಪ್ ಮಾಡ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಉದ್ದೇಶವಾಗಿರುತ್ತೆ. ಸೊ ಇಲ್ಲಿಗೆ we have come to question number 13. So question number 13 ಬಂದು ಶಿಕ್ಷಣ ಕ್ಷೇತ್ರದಲ್ಲಿ ಗಮನಾರ್ಹ ಬೆಳವಣಿಗೆಗಾಗಿ ಪರಿಚಯಿಸಲಾದ ಕೇರಳದ ಮೊಟ್ಟ ಮೊದಲ ಉತ್ಪಾದಕ AI ಶಿಕ್ಷಕರ ಹೆಸರೇನು? ಸೊ ವಾಟ್ ಈಸ್ ದ ನೇಮ್ ಆಫ್ ಕೇರಳಾಸ್ ಫಸ್ಟ್ ಜನರೇಟಿವ್ AI ಟೀಚರ್ ಇಂಟ್ರೊಡ್ಯೂಸ್ಡ್ ಆಸ್ ನೋಟ್ ವರ್ದಿ ಡೆವಲಪ್ಮೆಂಟ್ ಇನ್ ದಿ ಎಜುಕೇಶನ್ ಸೆಕ್ಟರ್? ಸೊ ಪ್ರಾಬಬ್ಲಿ ನಮ್ಮನ್ನು ಕೂಡ ರೀಪ್ಲೇಸ್ ಮಾಡ್ತಕ್ಕಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೀಚರ್ಸ್ ಬರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಬಿಕಾಸ್ ಆಫ್ ಲುಕಿಂಗ್ ಅಟ್ ದಿಸ್ ನ್ಯೂಸ್. ಸೊ ಕೇರಳದಲ್ಲಿ ಶಿಕ್ಷಕರನ್ನ ಅಂದರೆ ಪಾಠ ಮಾಡ್ತಕ್ಕಂಥವರನ್ನ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಮೊಟ್ಟ ಮೊದಲ ಬಾರಿಗೆ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಸೊ ಅವರ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಐರಿಸ್ ಅಂತಕ್ಕಂಥದ್ದು ಅವರ ಹೆಸರಾಗಿರುತ್ತೆ. ಸೊ ಇವರು ಕೇರಳದಲ್ಲಿ ಈ ಚಿತ್ರವನ್ನು ನೀವು ನೋಡಬಹುದಾಗಿರುತ್ತೆ. ಸೊ ಕೇರಳದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೀಚರ್ ಅನ್ನ ಈಗ ಇಂಟ್ರೊಡ್ಯೂಸ್ ಮಾಡಲಾಗಿರುತ್ತೆ. ಸೊ ಈ ಒಂದು ಟೀಚರ್ಗೆ ಏನಂತ ಹೆಸರಿಟ್ಟಿರ್ತಾರೆ ಅಂದ್ರೆ ಐರಿಸ್ ಅಂತ ಹೆಸರಿಟ್ಟಿರ್ತಕ್ಕಂಥ ಒಂದು ಟೀಚರ್ ಅನ್ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಸೊ ಫ್ರಾನ್ಸ್ ಪಯನೀರ್ಸ್ ಕಾನ್ಸ್ಟಿಟ್ಯೂಷನಲ್ ಪ್ರೊಟೆಕ್ಷನ್ ಫಾರ್ ಅಬಾರ್ಷನ್ ರೈಟ್ಸ್, ಅಂದ್ರೆ ಈ ಒಂದು ಗರ್ಭಪಾತ ಹಕ್ಕುಗಳಿಗೆ ಫ್ರಾನ್ಸ್ ಈಗ ಸಂವಿಧಾನಿಕ ರಕ್ಷಣೆಯನ್ನ ನೀಡುತ್ತೆ. ಇಷ್ಟು ದಿನ ಬರೀ ಲೀಗಲ್ ರೈಟ್ಸ್ ಅಂದ್ರೆ ಕಾನೂನಾತ್ಮಕ ರಕ್ಷಣೆ ಮಾತ್ರ ಇತ್ತು. ಸೊ ಈಗ ಕಾನ್ಸ್ಟಿಟ್ಯೂಷನ್ ಅಲ್ಲೂ ಕೂಡ ರಕ್ಷಣೆ ಕೊಡ್ತಕ್ಕಂಥ ಒಂದು ಹಕ್ಕುಗಳನ್ನ ಫ್ರಾನ್ಸ್ ರಾಷ್ಟ್ರ ಈಗ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಪ್ರಪಂಚದಲ್ಲಿಯೇ ಫ್ರಾನ್ಸ್ ರಾಷ್ಟ್ರ ಈ ಒಂದು ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅನ್ನ ಕೊಟ್ಟಿರ್ತಕ್ಕಂಥ ರಾಷ್ಟ್ರವಾಗಿ ನಾವು ಇದನ್ನ ಗಮನಿಸಬಹುದಾಗಿರುತ್ತೆ. ಸೊ ಇದನ್ನ ಫ್ರೆಂಚ್ ಪಾರ್ಲಿಮೆಂಟ್ ಅಕ್ಸೆಪ್ಟ್ ಮಾಡಿರ್ತಕ್ಕಂಥ ಒಂದು ಅಭಿವೃದ್ಧಿ ಆಗಿರುತ್ತೆ. ಸೊ ಇದನ್ನ ನಾವು ಫ್ರೀಡಮ್ ಟು ಹ್ಯಾವ್ ಅನ್ ಅಬಾರ್ಷನ್ ಅಂತ ಕರೀತೀವಿ. ಅಂದ್ರೆ ಗರ್ಭಪಾತವನ್ನ ಮಾಡಿಸಿಕೊಳ್ತಕ್ಕಂಥ ಒಂದು ಹಕ್ಕನ್ನ ನೀಡಿರ್ತಕ್ಕಂಥ ರಾಷ್ಟ್ರವನ್ನಾಗಿ ನೋಡಬಹುದಾಗಿರುತ್ತೆ. ಫ್ರಾನ್ಸ್ ಇಸ್ ದ ಫಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಟು ಇನ್ಕ್ಲೂಡ್ ಎಕ್ಸ್ಪ್ಲಿಸಿಟ್ ಅಬಾರ್ಷನ್ ಪ್ರೊಟೆಕ್ಷನ್ಸ್ ಇನ್ ದಿ ನ್ಯಾಷನಲ್ ಕಾನ್ಸ್ಟಿಟ್ಯೂಷನ್, ಅಂದ್ರೆ ತಮ್ಮ ರಾಷ್ಟ್ರದ ಒಂದು ಸಂವಿಧಾನದಲ್ಲಿ ಸ್ಪಷ್ಟವಾದ ಗರ್ಭಪಾತದ ರಕ್ಷಣೆಯನ್ನ ಒಳಗೊಂಡಿರ್ತಕ್ಕಂಥ ವಿಶ್ವದ ಮೊಟ್ಟ ಮೊದಲ ದೇಶವನ್ನಾಗಿ ನಾವು ಫ್ರಾನ್ಸ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಅಬಾರ್ಷನ್ ಹ್ಯಾಸ್ ಬಿನ್ ಲೀಗಲ್ ಇನ್ ಫ್ರಾನ್ಸ್ ಸಿನ್ಸ್ 1975, ಅಂದ್ರೆ 1975ರಿಂದ ಫ್ರಾನ್ಸ್ ನಲ್ಲಿ ಈ ಒಂದು ಗರ್ಭಪಾತ ಅಂತಕ್ಕಂಥದ್ದು ಕಾನೂನುಬದ್ಧವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಅಂಡ್ ದ ಟೈಮ್ ಲಿಮಿಟ್ ಫಾರ್ ಎಲೆಕ್ಟಿವ್ ಅಬಾರ್ಷನ್ ವಾಸ್ ಎಕ್ಸ್ಟೆಂಡೆಡ್ ಟು 14 ವೀಕ್ಸ್ ಆಫ್ ಪ್ರೆಗ್ನೆನ್ಸಿ ಇನ್ 2022, ಅಂದ್ರೆ 2022ರಲ್ಲಿ ಗರ್ಭಪಾತದ ಒಂದು ಸಮಯ ಮಿತಿ ಏನಿರುತ್ತೆ ಅದರರ್ಥ ಏನು ಅಂದ್ರೆ ಸೊ ಅವರು ಕನ್ಸೀವ್ ಆಗಿದ್ದ ದಿನದಿಂದ ಎಷ್ಟು ದಿನದ ಒಳಗಡೆ ಅವರು ಗರ್ಭಪಾತವನ್ನ ಮಾಡಿಸ್ಕೊಳ್ಬಹುದು ಅಂತಕ್ಕಂಥ ಒಂದು ಟೈಮ್ ಲಿಮಿಟ್ ಅನ್ನ 14 ವಾರಗಳಿಗೆ 2022ರಲ್ಲಿ ವಿಸ್ತರಣೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಇನ್ಮೇಲೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಐ ಹ್ಯಾವ್ ಟೇಕನ್ ಅ ಡಿಸಿಷನ್ ವಿತ್ ರೆಸ್ಪೆಕ್ಟ್ ಟು ಸ್ಪೆಷಲ್ ಡೇಸ್ ಅಂತ ಬರುತ್ತೆ, ಅಂದ್ರೆ ವಿಶೇಷ ದಿನಗಳು ಅಂತ ಬರುತ್ತೆ. ಸೊ ಆ ಒಂದು ದಿನಗಳಲ್ಲಿ ಯಾವುದೇ ರೀತಿಯ ಕಾನ್ಸೆಪ್ಟ್ ಇರೋದಿಲ್ಲ, ಆ ಡೇಟ್ ಮತ್ತೆ ಥೀಮ್ ಅನ್ನ ಮಾತ್ರ ನಾವು ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಸೊ ಆಲ್ಮೋಸ್ಟ್ ಎವ್ರಿ ಡೇ ಆ ಡೇ ಈ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಸೊ ಎಕ್ಸಾಮ್ ಅಲ್ಲಿ ಯಾವ್ದು ಕೇಳ್ತಾರೋ ನಮಗೆ ಗೊತ್ತಾಗೋದಿಲ್ಲ. ಸೊ ಅದರಲ್ಲಿ ಯಾವುದೇ ಕಾನ್ಸೆಪ್ಟ್ ಇಲ್ಲದೆ ಇರುವ ಕಾರಣದಿಂದ ಸೊ ಆ ಸ್ಪೆಷಲ್ ಡೇಸ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ PDF ಅಲ್ಲಿ ಮಾತ್ರ ನೀವು ನೋಡಬಹುದಾಗಿರುತ್ತೆ. ಸೊ ನಾನು ಡಿಸ್ಕಸ್ ಮಾಡುವಾಗ ಯಾವುದು ಹೆಚ್ಚಿನ ಕಾನ್ಸೆಪ್ಟ್ಸ್ ಇರುತ್ತೆ ಸೊ ಅದರ ಮೇಲೆ ನಾನು ಹೆಚ್ಚಾಗಿ ಫೋಕಸ್ ಮಾಡ್ತೇನೆ. ಅದರಿಂದ ನಾವು ಸಮಯವನ್ನ ಸೇವ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಇನ್ಫಾರ್ಮೇಶನ್ ಒಂದಿಗೆ ಇವತ್ತಿನ ಕ್ವಿಜ್ಗೆ ನಾನು ಬರ್ತಾ ಇದ್ದೇನೆ. ಸೊ ಇದು ಪ್ರಶ್ನೆ ಸಂಖ್ಯೆ 1 ಆಗಿರುತ್ತೆ. ಸೊ ವಿಡಿಯೋನ ಪಾಸ್ ಮಾಡಿ ಈ ಪ್ರಶ್ನೆಗೆ ಉತ್ತರವನ್ನ ನೀಡಬಹುದಾಗಿರುತ್ತೆ. ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ ವಿಡಿಯೋನ ಪಾಸ್ ಮಾಡಿ ಇಲ್ಲಿ ನಮಗೆ ಉತ್ತರವನ್ನ ನೀಡಬಹುದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಬಹಳಷ್ಟು ಜನರು ಜ್ಞಾನಗಂಗೋತ್ರಿ ಸಂಸ್ಥೆಯ ದೂರವಾಣಿ ಸಂಖ್ಯೆಗಳಿಗೆ ನಿರಂತರವಾಗಿ ಕರೆ ಮಾಡ್ತಾ ಇದ್ದೀರಾ. ಸೊ ವಿ ಆರ್ ಹೈಲಿ unable to attend calls of so many students because of rapid increase in number of calls these days. 4 numbers idru kuda we are unable to attend to everybody. So because of that please have patience. So nimge ene queries idrunu so we are trying to attend to everybody, but it takes some time before we have enough human resource to support us. So with this information I am concluding this session today. So ene ಅನಿಸಿಕೆಗಳಿದ್ರು ಡೆಫಿನೆಟ್ಲಿ ಯು ಆರ್ ವೆಲ್ಕಮ್. ಯು ಕ್ಯಾನ್ ಡೆಫಿನೆಟ್ಲಿ ರೈಟ್ ಇನ್ ಅವರ್ ಕಮೆಂಟ್ಸ್ ಬಾಕ್ಸ್. ಸೊ ವಿತ್ ದಿಸ್ ಐ ವಿಲ್ ಮೀಟ್ ಯು ಒನ್ಸ್ ಅಗೇನ್ tomorrow with tomorrow's updates. Till then keep reading, take care of yourselves, and thank you very much for watching this.